ನಮಸ್ಕಾರ ವೀಕ್ಷಕರೇ, ಮಂಗಳ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗಾಗಲೇ ಗೊತ್ತಿರುವ ಹಾಗೆ ಈ ಒಂದು ಸಂಚಿಕೆಯಲ್ಲಿ ನಾವು ಯಾವ ವಿಚಾರದ ಬಗ್ಗೆ ಮಾತನಾಡ್ತೇವೆ ಅನ್ನುವಂಥದ್ದು ಎಲ್ಲಿಗೂ ಕೂಡ ಗೊತ್ತಿದೆ. ಮಂಗಳೂರಿನಲ್ಲಿ ಇರುವಂತಹ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ನ ಅಧೀನದಲ್ಲಿ ಕಾರ್ಯಾಚರಣೆಯನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಕಾಲೇಜುಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ಏನಿದಾವೋ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಈ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಆಗ್ತಾ ಇದೆ. ಎಲ್ಲಿಗೂ ಕೂಡ ಗೊತ್ತಿರುವ ಹಾಗೆ ಮಂಗಳೂರು ಜೊತೆಗೆ ಉಡುಪಿ ಅವಿಭಜಿತ ಜಿಲ್ಲೆಗಳು ಶಿಕ್ಷಣಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲೂ ಕೂಡ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಕಾಲೇಜುಗಳು ವಿಶ್ವಮಾನ್ಯತೆಯನ್ನ ಕೂಡ ಪಡೆದುಕೊಂಡಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಂತಹ ವಿಶ್ವಮಾನ್ಯತೆಯನ್ನು ಪಡೆದುಕೊಂಡಿರುವಂತಹ ಸಂಸ್ಥೆಗಳ ಪೈಕಿ ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಒಂದು. ಈಗಾಗಲೇ ನಾವು ಈ ಒಂದು ಸಂಸ್ಥೆಯ ಅಧೀನದಲ್ಲಿ ಕಾರ್ಯಾಚರಣೆಯನ್ನು ಮಾಡಿಕೊಂಡಿರುವಂತಹ ಕಾಲೇಜುಗಳ ಪೈಕಿ ಏನೆಲ್ಲ ಕೋರ್ಸ್ಗಳಿದೆ ಇದನ್ನ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಮತ್ತೊಂದು ವಿಭಾಗ ಅಂದ್ರೆ ಅರೆ ವೈದ್ಯಕೀಯ ವಿಭಾಗಕ್ಕೆ ನಾವು ಬಂದ್ರೆ ನರ್ಸಿಂಗ್ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಕ್ಷೇತ್ರ. ಯಾಕಂತ ಹೇಳಿದ್ರೆ ಈ ಒಂದು ನರ್ಸಿಂಗ್ ಅನ್ನುವಂಥ ಒಂದು ವಿಭಾಗ ಇಲ್ಲದಿದ್ರೆ ನಾವು ವೈದ್ಯಕೀಯ ಕ್ಷೇತ್ರವನ್ನ ಊಹಿಸಿಕೊಳ್ಳುವುದು ಬಹಳಷ್ಟು ಕಷ್ಟ. ಒಬ್ಬ ರೋಗಿಯನ್ನ ಒಂದು ಆರೈಕೆ ಮಾಡಿ ಆತನನ್ನ ಮತ್ತೆ ಯಥಾಸ್ಥಿತಿಗೆ ತರುವಲ್ಲಿ ಅಥವಾ ಆತನ ಒಂದು ಆರೈಕೆ ಮಾಡುವಲ್ಲಿ ನರ್ಸ್ಗಳು ಅನ್ನುವಂಥ ಒಂದು ಪದವನ್ನ ಬಳಕೆ ಮಾಡಿಕೊಂಡು ನಾವು ಯಾರನ್ನ ಕರಿತೇವೆ ಅವರನ್ನ ಬಹಳ ಮುಖ್ಯವಾಗಿ ನಾವು ಗೌರವಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಅಷ್ಟೇ ತಾಳ್ಮೆ ಬೇಕಾಗುತ್ತೆ, ಅಷ್ಟೇ ಶ್ರದ್ಧೆ ಬೇಕಾಗುತ್ತೆ. ಅಂತಹ ಒಂದು ವಿದ್ಯಾರ್ಥಿಗಳನ್ನ ಅಥವಾ ಅಂತಹ ಒಂದು ವ್ಯಕ್ತಿಗಳನ್ನ ಸಮಾಜಕ್ಕೆ ಕೊಡುಗೆಯನ್ನಾಗಿ ರೂಪಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು ನರ್ಸಿಂಗ್ ಕಾಲೇಜುಗಳು. ಅದೇ ರೀತಿ ಮಂಗಳ ಸಮೂಹ ಸಂಸ್ಥೆಗಳ ಅಡಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಕಾಲೇಜುಗಳು ಈ ಒಂದು ನರ್ಸಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸೇವೆಯನ್ನ ಕೊಡ್ತಾ ಇದೆ. ಅದು ಅಂತ ಹೇಳಿದ್ರೆ ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್ ಅನ್ನುವಂಥದ್ದು ಎರಡು ಸಂಸ್ಥೆಗಳ ಮೂಲಕ ನರ್ಸ್ಗಳನ್ನ ತಯಾರು ಮಾಡುವಂತಹ ಕೆಲಸ ಈ ಒಂದು ಮಂಗಳ ಸಂಸ್ಥೆಗಳ ಮೂಲಕ ನಡೀತಾ ಇದೆ. ಹಾಗಿದ್ರೆ ನರ್ಸಿಂಗ್ನ ಒಟ್ಟು ವ್ಯವಸ್ಥೆಗಳು ಹೇಗಿದೆ, ಹೇಗೆಲ್ಲ ಅಡ್ಮಿಷನ್ ನಡೆಯುತ್ತೆ, ಏನೆಲ್ಲ ಕೋರ್ಸ್ಗಳಿದೆ, ಯಾರೆಲ್ಲ ಜಾಯ್ನ್ ಆಗ್ಬಹುದು, ಹೇಗೆ ಜಾಯ್ನ್ ಆಗಬೇಕು, ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಿಕ್ಕೆ ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಿನ್ಸಿಪಲ್ ಆಗಿರುವಂತಹ ಪ್ರೊಫೆಸರ್ ಮಾರಿ ಪಿಂಟೋ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಲೇಜ್ ಆಫ್ ನರ್ಸಿಂಗ್ನ ಅಸಿಸ್ಟೆಂಟ್ ಲೆಕ್ಚರರ್ ಆಗಿರುವಂತಹ ನವೀನ್ ಪಿ ಅವರು ಕೂಡ ಅತಿಥಿಗಳಾಗಿ ಜಾಯ್ನ್ ಆಗಿದ್ದಾರೆ. ನವೀನ್ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ನರ್ಸ್ಗಳ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಜಾಸ್ತಿ ಡೀಟೇಲ್ ಆಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಬಟ್ ಆದರೂ ಕೂಡ ಅದರಲ್ಲೂ ಕೂಡ ಸಾಕಷ್ಟು ಅಡಕವಾಗಿರುವಂತಹ ವಿಚಾರಗಳಿರುತ್ತೆ, ಜನಸಾಮಾನ್ಯರಿಗೆ ಗೊತ್ತಿಲ್ಲದಂತಹ ವಿಚಾರಗಳಿರುತ್ತೆ. ಸೊ ನಾನು ಮೊದಲನೇದಾಗಿ ಮೇಡಮ್ ತಮ್ಮ ಹತ್ರ ಕೇಳುವಂಥದ್ದು, ನರ್ಸಿಂಗ್ ಅಂದ್ರೆ ಅಥವಾ ಆ ಒಂದು ನರ್ಸಿಂಗ್ನ ಪ್ರಾಮುಖ್ಯತೆಯ ಬಗ್ಗೆ ಹೇಳೋದಿದ್ರೆ ಏನ್ ಹೇಳ್ತೀರಿ? ನೋಡಿ, ಈಗ ನಡೆಯುವುದು ವಿಷಯ ಅಂದ್ರೆ ಕೊರೋನಾ. ಎಸ್, ಹೌದು. ಈಗ ಎಲ್ಲರಿಗೆ ಬೇಕಾದವರು ನರ್ಸ್ಗಳು, ಡಾಕ್ಟರ್ಸ್ನವರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಈಗ ಅವರು ಈಗ ಹೇಳುವುದುಂಟಲ್ಲ, ಡಾಕ್ಟರ್ಸ್ನವರು ಹಾಸ್ಪಿಟಲ್, ದೇ ಆರ್ ದ ಹಾರ್ಟ್ ಆಫ್ ದ ಹಾಸ್ಪಿಟಲ್, ಬಟ್ ವಿ ಆರ್ ದ ನರ್ಸಸ್, ವಿ ಆರ್ ದ ಬ್ರೈನ್. ಬ್ರೈನ್ ನಿಂತೋದ್ರೆ ಮತ್ತು ಯಥಾಸ್ಥಿತಿಗೆ ತರಲಿಕ್ಕೆ ಆಗೋದಿಲ್ಲ. ಹಾಗೆ ನರ್ಸಸ್ಗಳು ಒಂದು ಬ್ರೈನ್ ಇದ್ದಾಗೆ ಹಾಸ್ಪಿಟಲ್ ಅಲ್ಲಿ. ಅವರಿಗೆ ನೋಡಿ ಎಲ್ಲಾ ತರದಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಎಲ್ಲಾ ಕಡೆಯಲ್ಲೂ ನರ್ಸ್ಗಳೇ ಬೇಕಾಗಿದ್ದಾರೆ. ಈಗಿನ ಪರಿಸ್ಥಿತಿಗೆ ಈಗ ನರ್ಸಿನ ಬೇಡಿಕೆ ಅಂದ್ರೆ ತುಂಬಾ ಇದೆ. ಇದ್ದ ನಮ್ಮ ಎಲ್ಲಾ ನರ್ಸ್ಗಳು ವಿದೇಶಕ್ಕೆ ಹೋಗಿದ್ದಾರೆ, ಕೆಲವರು ಮಾತ್ರ ಇಲ್ಲಿದ್ದಾರೆ. ಈಗ ನಮ್ಗೆ ಸ್ವಲ್ಪ ಕಡಿಮೆ ಇದೆ. ಆದ್ರೆ ನರ್ಸಿಂಗ್ ಅಂತದ್ದು ಒಂದು ಬೇಡಿಕೆಯ ಕ್ಷೇತ್ರ. ಆ ಬೇಡಿಕೆ ಅನ್ನುವಂಥದಕ್ಕಿಂತಲೂ ಒಂದು ಮಾನವೀಯತೆ ಉಳ್ಳಂತಹ ಜೊತೆಗೆ ಒಂದು ಸೇವಾ ಮನೋಭಾವನೆ ಹೊಂದಿರುವಂತಹ ಒಂದು ಬಹುಶಃ ಅದೊಂದು ಕೊಡುಗೆ ಅಂತ ಹೇಳ್ಬೋದು ಆ ಒಂದು ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಎಸ್ ನವೀನ್ ಅವರು, ತಾವು ಕಂಡ ಹಾಗೆ ಇದರದ ಒಂದು ಪ್ರಾಮುಖ್ಯತೆ ನರ್ಸಿಂಗ್ನದ್ದು. ರೋಗಿಯ ಶುಶ್ರೂಷೆ ಅಂತ ಹೇಳುವಂಥದ್ದು ಒಂದು ಜವಾಬ್ದಾರಿಯುತವಾದಂಥ ಮತ್ತು ಯಾವುದೇ ರೀತಿಯ ಒಂದು ಅಪೇಕ್ಷಿತವಾದಂತಹ ಒಂದು ವೃತ್ತಿ ಅಲ್ಲ. ಅಲ್ಲಿ ಸೇವಾ ಮನೋಭಾವ ತುಂಬಾ ಮುಖ್ಯ ಆಗ್ತದೆ. ಪ್ರತಿಯೊಂದು ಕೂಡ ನಾವು ಹಣವನ್ನ ಕೊಟ್ಟು ನಾವು ಯಾವುದೇ ಸೇವೆಯನ್ನು ನಾವು ಪಡಿಬಹುದು ಸುಲಭದ ರೂಪದಲ್ಲಿ, ನಾವು ಎಲ್ಲಿರ್ತೇವೋ ಅಲ್ಲಿ. ಆದ್ರೆ ನಾವು ಕಾಯಿಲೆ ಬಿದ್ದಾಗ ನಮಗೆ ಅಲ್ಲಿ ತಾಳ್ಮೆಯಿಂದ ಮತ್ತು ನಮಗೆ ಬೇಕಾದ ರೀತಿಯಲ್ಲಿ ಹೊಂದಿಕೊಂಡು ಹೋಗಿ ನಾವು ತೆಗೆದುಕೊಳ್ಳುವಂತ ಸೇವೆ ಅಂತ ಇದ್ರೆ ಅದು ನರ್ಸ್ಗಳಿಂದ ನಮಗೆ ಸಿಗುವಂತ ಸೇವೆ ಮಾತ್ರ. ಹಾಗಾಗಿ ಈ ನರ್ಸ್ ಅಥವಾ ಅವರೇನು ಶುಶ್ರೂಷಕಿ ಅಂತ ಹೇಳಿ ಅವರು ಇರ್ತಾರೆ, ಅವರು ಕೊಡತಕ್ಕಂತಹ ಈ ಸೇವಾ ಮನೋಭಾವದ ಸೇವೆ ಅದು ತುಂಬಾ ಪ್ರಾಮುಖ್ಯ ಉಳ್ಳದ್ದು. ನಾವು ಕಾಯಿಲೆ ಬಿದ್ದಾಗ ನಮಗೆ ಎಲ್ಲಾ ರೀತಿಯಲ್ಲಿಯೂ ಅಲ್ಲಿ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು,
ಅಥವಾ ನಮ್ಮ ಸಾಮಾಜಿಕ ಕೆಲವೊಂದು ಸಂಬಂಧಗಳು, ಪ್ರತಿಯೊಂದು ಎಲ್ಲಾ ಹಂತದಲ್ಲಿ ಕೂಡ ನಮಗೆ ಅಗತ್ಯತೆ ಇದೆ. ಯಾವುದೋ ಒಂದು ವಿಧದ ಅಗತ್ಯತೆ ಮಾತ್ರ ನಮಗೆ ಬರುವಂತದಲ್ಲ. ಒಬ್ಬ ವ್ಯಕ್ತಿ ಕಾಯಿಲೆ ಅಂತ ಹೊಂದಿದಾಗ ಆ ಸಮಯದಲ್ಲಿ ಅವನಿಗೆ ಪ್ರತಿಯೊಂದು ಎಲ್ಲಾ ಹಂತದಲ್ಲಿ ಸಹ ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಮತ್ತು ಅವನ ಸಾಮಾಜಿಕ ಈ ಎಲ್ಲಾ ಸ್ಥಿತಿಗತಿಗಳಲ್ಲಿ ತುಂಬಾನೇ ಏರುಪೇರಾಗುವಂತಹ ಈ ಸಂದರ್ಭದಲ್ಲಿ ಶುಶ್ರೂಷಕಿಯರವರ ಆರೈಕೆ ಅದು ತುಂಬಾ ಮುಖ್ಯವಾದದ್ದು. ಸೊ ಆದ ಕಾರಣ ಒಂದು ವ್ಯಕ್ತಿಯ ಜೀವನದಲ್ಲಿ ಅವನು ಕಾಯಿಲೆ ಅಂತ ಬಿದ್ದಾಗ ಅಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವುದು ಅಲ್ಲಿ ಗಂಡ ಅಥವಾ ಹೆಂಡತಿ ಆಗಿರುವುದಿಲ್ಲ, ಅಥವಾ ಅಲ್ಲಿ ಮಗ ಅಥವಾ ಮಗಳು ಇರುವುದಿಲ್ಲ, ಅಥವಾ ಅಲ್ಲಿ ಅಣ್ಣ ಅಥವಾ ತಮ್ಮ ಇರುವುದಿಲ್ಲ. ಸೊ ಎಲ್ಲರ ಪ್ರತಿರೂಪದಂತೆ ಇರುವಂತಹ ದಾದಿ ಅಂದ್ರೆ ಶುಶ್ರೂಷಕಿ ಇರುವಂತದ್ದು. ಸೊ ಅವರೆಲ್ಲರ ಪಾತ್ರವನ್ನ ಆಕೆ ಅಥವಾ ಆತ, ಶುಶ್ರೂಷಕ ಅಥವಾ ಶುಶ್ರೂಷಕಿ, ಸೊ ಅವರು ನಿರ್ವಹಿಸ್ತಾರೆ. ಸೊ ಆದ ಕಾರಣ ಇದು ನಮ್ಮ ಒಂದು ಪ್ರತಿಯೊಬ್ಬರ ಜೀವನದಲ್ಲಿ ಇದೊಂದು ಪ್ರಮುಖವಾದಂತಹ ಒಂದು ಪಾತ್ರ ಬರುವಂತದ್ದು, ಮತ್ತು ಅವರ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ಅವರು ನಮಗೆ ಸಪೋರ್ಟ್ ಆಗಿ ಇರ್ತಾರೆ. ಅಂತಹ ಒಂದು ವೃತ್ತಿಪರ ಇರತಕ್ಕಂತಹ ಒಂದು ವೃತ್ತಿ ಅದು ನರ್ಸಿಂಗ್. ಎಸ್, ಅಂದ್ರೆ ಬಹುಶಃ ಒಬ್ಬ ವೈದ್ಯರು ಎಷ್ಟು ಪ್ರಾಮುಖ್ಯರಾಗಿರ್ತಾರೋ ಅಷ್ಟೇ ದಾದಿಗರು ಕೂಡ ಇಂಪಾರ್ಟೆಂಟ್ ಅನ್ನುವಂಥದ್ದು. ಕೇವಲ ವೈದ್ಯರಿದ್ದ ಸಾಕಾಗೋದಿಲ್ಲ, ಒಬ್ಬ ರೋಗಿ ಆದಷ್ಟು ಬೇಗ ಚೇತರಿಸಿಕೊಳ್ಬೇಕಿದ್ರೆ ನರ್ಸ್ಗಳ ಪಾತ್ರ ಕೂಡ ಇಲ್ಲಿ ಬಹಳಷ್ಟು ಮಹತ್ವದ್ದು ಅನ್ನುವಂಥದ್ದು. ಎಸ್, ಇನ್ನು ನರ್ಸಿಂಗ್ ವಿಭಾಗದಲ್ಲಿ ಇರುವಂತಹ ಸ್ಟ್ರೀಮಿಂಗ್ಗಳು ಏನೆಲ್ಲ ಅನ್ನುವಂಥದ್ದು, ಸೊ ಏನೆಲ್ಲ ವಿಭಾಗಗಳಿದೆ ಈ ಒಂದು ನರ್ಸಿಂಗ್ ಕ್ಷೇತ್ರದಲ್ಲಿ ಅನ್ನುವಂಥದ್ದು? ಈಗ ಕ್ಷೇತ್ರದಲ್ಲಿ ಜನರಲ್ ನರ್ಸಿಂಗ್ ಅಂತ ಒಂದು ವಿಭಾಗ ಉಂಟು. ಅದು ಡಿಪ್ಲೊಮಾ 3 ವರ್ಷದ್ದು, ಮತ್ತು ಡಿಗ್ರಿ BSc ನರ್ಸಿಂಗ್ ಅಂತ 4 ವರ್ಷದ್ದು ಎಜುಕೇಶನ್. ಹಾಗೆ 2 ಇವೆ ನಮ್ಮ ಕಾಲೇಜಲ್ಲಿ, ಇದು 2 ಉಂಟು. ಇನ್ನು ಮುಂದೆ ನಾವು BSc ಅಲ್ಲಿ ಮುಂದಿನ ಇದಕ್ಕಾಗಿ MSc ನರ್ಸಿಂಗ್ ಸಹ ನಾವು ಇದು ಅಪ್ಲೈ ಮಾಡಿದ್ವಿ, ಈಗ ಅದು ಸಹ ಬರ್ತದೆ. ಮತ್ತು ಬೇಕಾದ್ರೆ MSc ಆದ್ಮೇಲೆ PhD ಆಗಿ ಪೋಸ್ಟ್ ಡಾಕ್ಟರಲ್ ಸಹ ತೆಗೆದುಕೊಳ್ಳಬಹುದು, ಶಿಕ್ಷಣದಲ್ಲಿ ಮುಂದುವರಿಸಬಹುದು, ಅಥವಾ ನಿಮ್ಗೆ ಆಸ್ಪತ್ರೆಯಲ್ಲಿ ಸಹ ಕೆಲಸ ಮಾಡಬಹುದು BSc ಆದ್ಮೇಲೆ. ಹಾಗೆ 2 ಇದು. ಓಕೆ, ಈ 2 ವಿಭಾಗಗಳ ಡಿಫರೆನ್ಸ್ ಏನು ಅನ್ನುವಂಥದ್ದು, ಸೊ ಯಾವ ತರ ಸ್ಟೂಡೆಂಟ್ಸ್ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ? ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಪ್ರಮುಖವಾದಂತಹ ಹಂತ ಅಂದ್ರೆ SLC ಆದ ನಂತರ ನಾವು ಇಮಿಡಿಯೇಟ್ ಆಗಿ ಆಲೋಚನೆ ಮಾಡುವಂತದ್ದು PUC ವಿಭಾಗ. ಈ PUC ವಿಭಾಗದ ನಂತರ ನಾವು ಯಾವ ರೀತಿಯಲ್ಲಿ ಜೀವನದಲ್ಲಿ ಯಾವ ಹುದ್ದೆಗೆ ಅಥವಾ ಯಾವ ರೀತಿಯ ವೃತ್ತಿಯನ್ನು ನಾವು ಆರಿಸಿಕೊಳ್ಬೇಕು ಅಂತ ಹೇಳುವಂತ ಸಂದರ್ಭ ಬಂದಾಗ ಪ್ರಮುಖವಾಗಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ನಡೆಸತಕ್ಕಂತಹ 2 ವಿಭಾಗಗಳು ನರ್ಸಿಂಗ್. ಇದರಲ್ಲಿ PUCಯಲ್ಲಿ ವಿಜ್ಞಾನ ವಿಭಾಗ ತೆಗೆದುಕೊಂಡು 45% ಅವರು ಅಂಕ ಹೊಂದಿದ್ರೆ ಅವರು BSc ನರ್ಸಿಂಗ್ 4 ವರ್ಷದ ಪದವಿ ಕೋರ್ಸ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ. ಇನ್ನು PUCಯಲ್ಲಿ ಯಾವುದೇ ವಿಭಾಗ, ಕಲಾ ವಿಭಾಗ ಇರಬಹುದು, ವಾಣಿಜ್ಯ ವಿಭಾಗ ಇರಬಹುದು, ಅಥವಾ ವಿಜ್ಞಾನ ವಿಭಾಗ ಇರಬಹುದು. ಸೊ ಅದರಲ್ಲಿ 40% ಅವರು ಮಾರ್ಕ್ ಅನ್ನು ಹೊಂದಿದ್ರೆ ಅವರು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫ್, ಅದು 3 ವರ್ಷದ ಡಿಪ್ಲೊಮಾ ಕೋರ್ಸಿಗೆ ಅವರು ಸೇರಿಕೊಂಡು ಸೊ ಅದರ ಮುಖಾಂತರ ಅವರು ಅವರ ವೃತ್ತಿಯನ್ನ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ಇಲ್ಲಿ PUCಯಲ್ಲಿ ಸೈನ್ಸ್ ಆದವರಿಗೆ ಅದು ಡಿಗ್ರಿ ಪದವಿಯಾಗಿ ಹೋಗ್ತದೆ, 4 ವರ್ಷದ ಕೋರ್ಸ್. ಆಮೇಲೆ PUCಯಲ್ಲಿ ಯಾವುದೇ ವಿಭಾಗದವರಾಗಿದ್ರೆ ಡಿಪ್ಲೊಮಾಕ್ಕೆ ಬಂದ್ರೆ ಅದು ಡಿಪ್ಲೊಮಾ ಅಂತ ಅನಿಸಿಕೊಳ್ಳುತ್ತದೆ. ಸೊ ಅವರಿಗೆ ಮುಂದಿನ ಹಂತದಲ್ಲಿ ಈ ಡಿಪ್ಲೊಮಾದಲ್ಲಿ ಅವರು ಟ್ರೈನಿಂಗ್ ಅನ್ನು ಪಡೆದು ಆ ಕೋರ್ಸ್ ಅನ್ನು ಅವರು ಮುಗಿಸಿದ ಮೇಲೆ ಅವರು ವೃತ್ತಿಯನ್ನ ಅವರು ನಿರ್ವಹಿಸಲಿಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲಿ ಅವರು ಆಸ್ಪತ್ರೆಗಳಲ್ಲಿ ಸೇವೆಯನ್ನ ಸಲ್ಲಿಸಲಿಕ್ಕೆ ಅವರು ಅರ್ಹತೆಯನ್ನ ಪಡೆದುಕೊಳ್ತಾರೆ. ಈ ರೀತಿ BSc ಪದವಿಯನ್ನು ಪಡೆದುಕೊಂಡವರು ಅವರು 2 ಹಂತದಲ್ಲಿ ಅವರಿಗೆ ಹೋಗಬಹುದು. ಅವರು ಒಂದು ವೇಳೆ ಟೀಚಿಂಗ್ ಫೀಲ್ಡ್ಗೆ ಹೋಗುದಿದ್ರೆ ಸೊ ಕಾಲೇಜುಗಳಿಗೆ ಅಂದ್ರೆ ನರ್ಸಿಂಗ್ ಟ್ರೈನಿಂಗ್ ಕಾಲೇಜು ಸ್ಕೂಲ್ಗಳಿಗೆ ಅವರು ಟೀಚಿಂಗ್ ಫ್ಯಾಕಲ್ಟಿಯಾಗಿ ಅವರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಅವರಿಗೆ ಬೇಕಾದ್ರೆ ಇನ್ನೂ ಒಂದು ಅಂಗ ಅವರಿಗೆ ಸಿಗ್ತದೆ, ಏನಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಅವರು ಶುಶ್ರೂಷಕಿಯರಾಗಿ ಅಲ್ಲಿಯೂ ಕೆಲಸವನ್ನ ಅವರು ನಿರ್ವಹಿಸಬಹುದು. ಸೊ PUCಯಲ್ಲಿ ಸೈನ್ಸ್ ತಗೊಂಡು ಈ 4 ವರ್ಷದ ಪದವಿಯನ್ನ ಮಾಡಿದ್ರೆ ಅವರು ಅವರಿಗೆ 2 ರೀತಿಯ ಪ್ರಯೋಜನವಾದಂತ 2 ರೀತಿಯ ದಾರಿಗಳು ಆಯ್ಕೆಗಳು ಅವರಿಗೆ ಇರ್ತದೆ. ಡಿಪ್ಲೊಮಾ ಮಾಡಿದ ಮೇಲೆ ಅವರಿಗೆ ಆಯ್ಕೆ 1 ಅಂತ ಕಂಡ್ರು ಕೂಡ ಅವರು ವೃತ್ತಿಯನ್ನ 2 ವರ್ಷ ಅವರು ಅನುಭವವನ್ನ ಪಡೆದ ಕೂಡಲೇ ಅವರಿಗೆ ಪೋಸ್ಟ್ ಸರ್ಟಿಫಿಕೇಟ್ BSc ಅಂತ ಅನ್ನುವಂತಹ ಮತ್ತೆ 2 ವರ್ಷದ ಕೋರ್ಸ್ ಅನ್ನ ಅವರು ಮಾಡಿದ್ರೆ ಅವರು ಕೂಡ ಪದವೀಧರರಾಗ್ತಾರೆ. ಸೊ ಆಮೇಲೆ ಆ 2 ವರ್ಷದ ಕೋರ್ಸ್ ಮುಗಿಸಿದ ಮೇಲೆ ಅವರು ಈ BSc ಪದವಿಯಾಗಿ ಹೊಂದಿದ್ದಾರೆ, ಅವರಿಗಿರತಕ್ಕಂಥ ಸೇಮ್ ಅದೇ ಆಯ್ಕೆ ಇವರಿಗೂ ಕೂಡ ಸಿಗ್ತದೆ ಆ ರೀತಿಯಲ್ಲಿ. ಸೊ ಒಂದು ಪದವಿ ಹಂತದಂತ ಅಥವಾ ಆ ಮಟ್ಟದ ಒಂದು ಟ್ರೈನಿಂಗ್ ನಮ್ಮಲ್ಲಿ ಇರುವಂತದ್ದು BSc ನರ್ಸಿಂಗ್ 4 ವರ್ಷದ ಕೋರ್ಸ್, PUCಯಲ್ಲಿ ಸೈನ್ಸ್ ಹೊಂದಿರುವಂತದ್ದು. ಇನ್ನೊಂದು PUCಯಲ್ಲಿ ಯಾವುದೇ ವಿಭಾಗ ಆಗಬಹುದು, ಅವರು ಡಿಪ್ಲೊಮಾ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫ್ ಅದು 3 ವರ್ಷದ ಕೋರ್ಸ್. ಸೊ ಅದನ್ನು ಮಾಡಿಕೊಂಡು ಅವರು ಶುಶ್ರೂಷಕರಿ ಆಗಿ ಅವರು ವರ್ಕ್ ಅನ್ನು ಮಾಡಬಹುದು.
ಮಾಡ್ಬೋದು. ಇದು 2 ಕೋರ್ಸ್ಗಳಲ್ಲಿ ಇರತಕ್ಕಂಥ ವ್ಯತ್ಯಾಸ ಡಿಫರೆನ್ಸ್ ಅನ್ನೋದು. ಸೊ ಮೇಡಮ್, ನೀವು ಹೇಳಿದ್ರಿ ಯಾವ ರೀತಿ ನಾವು ಮ್ಯಾಕ್ಸಿಮಮ್ ಆಗಿ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಕೊಟ್ಟು ಅವರಿಗೆ ಶಿಕ್ಷಣವನ್ನು ಒದಗಿಸ್ತಾ ಇದ್ದೇವೆ, ಜೊತೆಗೆ ಯಾವ ರೀತಿ ಸ್ಟೂಡೆಂಟ್ಸ್ ಕಾಲೇಜಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥದ್ದು. ಅಷ್ಟೊಂದು ದೊಡ್ಡ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತಾದ್ರೆ ಕಾಲೇಜಿನ ಮೂಲಭೂತ ಸೌಕರ್ಯಗಳು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೆಲ್ಲ ಮೂಲಭೂತ ಸೌಕರ್ಯಗಳು ವಿಶೇಷವಾಗಿ ಇದೆ ತಮ್ಮ ಕಾಲೇಜಿನಲ್ಲಿ ಅಂತ? ನೋಡಿ, ನರ್ಸಿಂಗ್ ಕಾಲೇಜುಗಳಿಗೆ ನಮಗೆ ಗೌರ್ಮೆಂಟಿಂದ ಮಾನ್ಯತೆ ಇರಬೇಕು, ನಿಜ. ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂದ ಮಾನ್ಯತೆ ಇರಬೇಕು, ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅವರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಉಂಟು. ಎಷ್ಟು ನಿಮ್ಗೆ ಕ್ಲಾಸ್ ರೂಮ್ಸ್ ಇರಬೇಕು, ಅದದ್ದು ಸ್ಕ್ವೇರ್ ಫೀಟ್ ಎಷ್ಟು ಇರಬೇಕು ಎದುರಿ, ಹಾಗೆ ಅವರ ಇದರ ಮಾರ್ಗದರ್ಶನ ಪ್ರಕಾರ ನಮ್ಮ ಕಾಲೇಜಲ್ಲಿ ಕ್ಲಾಸ್ ರೂಮ್ಗಳು ನಮ್ಮ ಎಲ್ಲಾ ಬ್ಯಾಚ್ಗಳಿಗೆ ಒಂದೊಂದು ಕ್ಲಾಸ್ ರೂಮ್ ಉಂಟು. ಅವ್ರು ಹೇಳಿದಕ್ಕಿಂತ ಜಾಸ್ತಿ ಸ್ಕ್ವೇರ್ ಫೀಟ್ ಉಂಟು ಅದರಲ್ಲಿ, ಮತ್ತೆ ಇಷ್ಟೇ ಬೆಂಚ್ಗಳು ಇರಬೇಕು, ಅದೆಲ್ಲ ಉಂಟು. ಅದೇ ಉಂಟು. ಟೀಚರ್ಸ್ನವರೇ ಇಷ್ಟೇ ಇರಬೇಕು. ಹಾಗೆ ಟೀಚರ್ಸ್ನವರು ಪ್ರೊಫೆಸರ್ ನಾನು ಹೇಳಿದೆ, ಟೀಚರ್ಸ್ನವರೆಲ್ಲ ಲೆಕ್ಚರರ್ಸ್ ಇದ್ದಾರೆ, BSc ಟೀಚಿಂಗ್ಸ್ ಇದ್ದಾರೆ, ಪ್ರಾಕ್ಟಿಕಲಿ ಕಳಿಸಲಿಕ್ಕೆ BSc ನರ್ಸಿಂಗ್ ಟೀಚರ್ಸ್ ಆಲ್ಸೋ ಹೋಗ್ತಾರೆ, ಹಾಗೆ ಉಂಟು. ಹಾಗೆ ಮತ್ತು ಲ್ಯಾಬ್ಸ್ ಬೇಕು ನಮ್ಗೆ ಪ್ರಾಕ್ಟಿಕಲಿ. ಈಗ ನಾವು ಆಸ್ಪತ್ರೆಗೆ ಕಳಿಸುವ ಮುಂಚೆ 30% ಎಜುಕೇಶನ್ ಪ್ರಾಕ್ಟಿಕಲ್ ನಾವು ಲ್ಯಾಬ್ ಅಲ್ಲಿ ಮುಗಿಸ್ಲಿಕ್ಕೆ ಉಂಟು. ಹಾಗೆ ಫೌಂಡೇಶನ್ ಫಸ್ಟ್ ಇಯರಿಗೆ ನರ್ಸಿಂಗ್ ಫೌಂಡೇಶನ್ ಲ್ಯಾಬ್ ಅಂತ, ಅದಕ್ಕೆ ಬೇಕಾದ ಎಲ್ಲ ಆರತೆಗಳು ಉಂಟು, ಡಮ್ಮಿಗಳು ಉಂಟು, ನಮ್ಗೆ CPR ಡಮ್ಮಿ ಉಂಟು. ನಾವು ಅದರ ಮೇಲೆ ಕಲಿಸಿ ನಂತರ ಮಕ್ಕಳನ್ನು ಆಸ್ಪತ್ರೆಗೆ ಕಳಿಸುವುದು. ಹಾಗೆ ಫೌಂಡೇಶನ್ ಲ್ಯಾಬ್ ಇದು ಎಕ್ವಿಪ್ಡ್ ಉಂಟು ಅದು ಸಹ. ಮತ್ತು ಟೀಚರ್ಸ್ ಇದು ಡೆಮಾನ್ಸ್ಟ್ರೇಷನ್ ಮಾಡ್ಲಿಕ್ಕೆಲ್ಲ ಅವರ ಸಹ ಎಕ್ಸ್ಪೀರಿಯನ್ಸ್ಡ್ ಟೀಚರ್. ಅದಾದ ನಂತರ ಮೆಡಿಕಲ್ ಸರ್ಜಿಕಲ್ಗೆ ಅದಕ್ಕೆ ಸಹ ಅಡ್ವಾನ್ಸ್ ಲ್ಯಾಬ್ ಅಂತೇಳಿ ಉಂಟು, ಅದರಲ್ಲಿ CPR ಮತ್ತು IVIಗೆ ಕೊಡುದು, ಅದನ್ನೆಲ್ಲ ನಾವು ಇಲ್ಲಿ ಮೊದಲು ಕಳಿಸಿ ನಂತರ ಆಸ್ಪತ್ರೆಗೆ ಕಳಿಸುವುದು. ಯಾಕೆಂದ್ರೆ ಇಂಜೆಕ್ಷನ್ ಎಲ್ಲ ಡೈರೆಕ್ಟ್ ಹೋಗಿ ಪೇಷಂಟ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಹಾಗೆ ನಾವು ಮೊದಲು ಲ್ಯಾಬ್ ಅಲ್ಲಿ ಮಾಡಿಸುದು. ಮತ್ತು ಊಟ ಈವನ್ ಹೇಗೆ ಯಾವ ಟೈಪ್ ಆಫ್ ಊಟ ಯಾವ ಪೇಷಂಟ್ಗೆ ಎಂತ ಕೊಡ್ಬೇಕಂತೇಳಿ ನ್ಯೂಟ್ರಿಷನ್ ಲ್ಯಾಬ್ ಅವ್ರಿಗೆ ನ್ಯೂಟ್ರಿಷನ್ ಡೇ ಅಂತೇಳಿ ಒಂದು ದಿನ ಇರ್ತೇವೆ ನಾವು, ಅವರೆಲ್ಲ ಪ್ರಿಪೇರ್ ಮಾಡ್ತಾರೆ ಯಾವ ಯಾವ ಪೇಷಂಟ್ಗೆ ಯಾವ್ದು, ಹಾಗೆ ಅದು ಸಹ ಪ್ರೆಸೆಂಟೇಷನ್. ಮತ್ತು ಕಮ್ಯುನಿಟಿ ಲ್ಯಾಬ್ ಉಂಟು, ಅದಕ್ಕೆ ಬೇಕಾಗುವ ಕಮ್ಯುನಿಟಿಗೆ ಹೋಗ್ಲಿಕ್ಕೆ ಬೇಕಾಗುವ ಬ್ಯಾಗುಗಳು ಅವರಲ್ಲಿ ಎಲ್ಲಾ ಎಂತ ವ್ಯವಸ್ಥೆಗಳು ಆ ಬ್ಯಾಗ್ ಅಲ್ಲಿ ಇರ್ತವೆ, ಎಂತ ಎಲ್ಲ ಮಾಡ್ಲಿಕ್ಕೆ ಹೋಗುವ. ಈಗ ಕಮ್ಯುನಿಟಿಗೆ ಹೋದಾಗ ಒಂದು ಮನೆಯಲ್ಲಿ ಡಯಾಬಿಟಿಸ್ ಪೇಷಂಟ್ ಇದ್ರೆ ಆ ಪೇಷಂಟ್ಗೆ ಕಲಿಸ್ಬೇಕಲ್ಲ ನಾವು ಹೇಗೆ ಮೂತ್ರ ಪರೀಕ್ಷೆ ಮಾಡುವುದು, ಹೇಗೆ ಬ್ಲಡ್ ಟೆಸ್ಟ್ ಮಾಡುವುದು, ಅದೆಲ್ಲ. ಮತ್ತು ಗಾಯ ಇದ್ರೆ ಅದನ್ನ ಹೇಗೆ ಡ್ರೆಸ್ಸಿಂಗ್ ಮಾಡೋದು, ಅದನ್ನೆಲ್ಲ ನಾವು ಕಲಿಸ್ಲಿಕ್ಕೆ ಕಮ್ಯುನಿಟಿ ಹೆಲ್ತ್ ಲ್ಯಾಬ್ ಉಂಟು. ಮತ್ತು ಎನಾಟಮಿ ಬೇಕು ನೋಡಿದ ಎಲ್ಲ, ಅದು ಬೋನ್ಸ್ ಮಸಲ್ಸ್ ಅದೆಲ್ಲ ಎನಾಟಮಿ ಲ್ಯಾಬ್ ಅಂತ ಸಪರೇಟ್ ಉಂಟು. ಮೈಕ್ರೋಬಯಾಲಜಿ, ಈಗ ಬ್ಲಡ್ ಹೇಗೆ ಟೆಸ್ಟ್ ಮಾಡುದು ಗ್ರೂಪ್ ಮತ್ತು ಎಂತ ಎಲ್ಲ ಹೇಗೆ ಮಾಡುದು, ಅದು ಸಹ ಮೈಕ್ರೋಬಯಾಲಜಿ. ಹೀಗೆ ಲ್ಯಾಬಿನ ವ್ಯವಸ್ಥೆ ಮತ್ತು ಕ್ಲಾಸ್ ರೂಮ್ ಹೇಗೆ ನಮಗೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಕೊಟ್ಟಿದೆ ಅದಕ್ಕಿಂತ ಜಾಸ್ತಿ ನಮ್ಮದಲ್ಲಿ ಉಂಟು ಲ್ಯಾಬ್ಗಳು. ಹಾಗೆ ಕ್ಲಾಸ್ ರೂಮ್ಸ್ ಲ್ಯಾಬ್ಸ್ ಎಲ್ಲ ಪಕ್ಕಾ ಉಂಟು. ಈ ಮೂಲಕ ಒಂದು ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋದು. ಅದೇ ರೀತಿ ಈ ವೃತ್ತಿಪರ ಇದು ವ್ಯಾಸಂಗ ನಾವು ಮಾಡುವಾಗ ಇಲ್ಲಿ ಆಲ್ರೆಡಿ ನಾವು ಈಗ ಕ್ಲಿನಿಕಲ್ಗೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಕೊಟ್ಟೆವು, ಲ್ಯಾಬಿಗೆ ಸಂಬಂಧಪಟ್ಟ ಹಾಗೆ ಈಗ ಮ್ಯಾಮ್ ಕೊಟ್ಟರು. ಅದೇ ರೀತಿ ನಮಗೆ ಇದು ಥಿಯರಿಟಿಕಲ್ ಮತ್ತು ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ಸಹ ನಾವು ಇಲ್ಲಿ ವ್ಯಾಸಂಗವನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಥಿಯರಿಟಿಕಲ್ ಆಗಿ ಕೂಡ ನಾವು ವ್ಯಾಸಂಗವನ್ನು ಮಾಡಬೇಕಾಗ್ತದೆ. ಸೊ ಅಲ್ಲಿ ಪ್ರಮುಖವಾಗಿ ನಮಗೆ ಇಲ್ಲಿ ಎಲ್ಲ ರೀತಿಯ ನಮ್ಮ ರಾಜ್ಯದಿರ್ಬೋದು, ನಮ್ಮ ದೇಶದಿರ್ಬೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಮಗೆ ಬೇಕಾದಂತಹ ಗ್ರಂಥಾಲಯ. ಸೊ ನಮ್ಮಲ್ಲಿ ಸುಸಜ್ಜಿತವಾದಂತಹ ಗ್ರಂಥಾಲಯ ಇದೆ. ಮೋರ್ ದೆನ್ 5,000ಕ್ಕಿಂತ ಹೆಚ್ಚು ನಮ್ಮಲ್ಲಿ ಗ್ರಂಥಾಲಯದಲ್ಲಿ ಬೇಕಾದಂತಹ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಠ್ಯ ಪುಸ್ತಕಗಳು ಎಲ್ಲ ರೀತಿಯಲ್ಲಿ ನಮ್ಮಲ್ಲಿ ಇದೆ ಲೈಬ್ರರಿಯಲ್ಲಿ. ಅದೇ ರೀತಿ ಲೈಬ್ರರಿ ಈಗಿನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಲೈಬ್ರರಿ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಅಳವಡಿಸಿಕೊಂಡಿದೆ ನಾವು. ಅದೇ ರೀತಿ ಇವಾಗ ಪ್ರತಿಯೊಂದು ಹಂತದಲ್ಲಿ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನೋಡಿದ ಹಾಗೆ ನಾವು ಕೋವಿಡ್ ಈ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಯಾರಿಗೆ ಅಗತ್ಯ ಇದೆಯೋ ಅಗತ್ಯ ಇಲ್ವೋ ಆದ್ರೆ ಅವರು ತಮ್ಮನ್ನ ತಾವು ಈ ಹೊಸತಾದಂಥ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಬೇಕಾದ ಆನ್ಲೈನ್ ಇರ್ಬೋದು ಅಥವಾ ನಾವು ಯಾವುದನ್ನಾದ್ರೂ ನೆಟ್ ಮುಖಾಂತರ ನಾವು ಸರ್ಚ್ ಮಾಡುವಂಥದ್ದು. ಹಾಗಾಗಿ ನಮ್ಮಲ್ಲಿ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿ ಸುಸಜ್ಜಿತವಾದಂತಹ ಮೋರ್ ದೆನ್ 50 ಕಂಪ್ಯೂಟರ್ಸ್ ನಮ್ಮಲ್ಲಿ ಇದೆ. ಸೊ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಅವರನ್ನ ಬ್ಯಾಚ್ ವೈಸ್ ಆಗಿ ಮಾಡಿ, ಸೊ ಅವರಿಗೆ ಆ ರೀತಿಗೆ ಸಂಬಂಧಪಟ್ಟಂತಹ ಟ್ರೈನಿಂಗ್, ಅವರಿಗೆ ಕಂಪ್ಯೂಟರ್ ಎಜುಕೇಶನ್ ಕೂಡ ನಮ್ಮಲ್ಲಿ ಕಂಪ್ಯೂಟರ್ ಲ್ಯಾಬ್ ನಲ್ಲಿ ಅವರಿಗೆ ಸಿಗ್ತದೆ. ಅದೇ ರೀತಿ ಇನ್ನು ನಮ್ಮ ಸಂಸ್ಥೆಯದ್ದೇ ವಸತಿ ನಿಲಯಗಳಿದೆ. ಪ್ರತ್ಯೇಕವಾಗಿ ಇಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ, ಹುಡುಗರಿಗೆ ಹುಡುಗಿಯರಿಗೆ ಸಪರೇಟ್ ಆದಂತಹ ವ್ಯವಸ್ಥೆ ಇದೆ. ಕಾಲೇಜಿಂದ ಹಾಸ್ಟೆಲ್ಗೆ ಇರ್ಬೋದು ಅಥವಾ ಹಾಸ್ಪಿಟಲ್ಗೆ ಇರ್ಬೋದು ಹೋಗಿ ಬರೋದಕ್ಕೆ ನಮ್ಮ ಸಂಸ್ಥೆಯಿಂದ ವಾಹನದ ವ್ಯವಸ್ಥೆ ಕೂಡ ಇದೆ. ಕಾಲೇಜ್ ಬಸ್ಸಸ್ ಅವೈಲಬಿಲಿಟಿ ಇದೆ. ಅದೇ ರೀತಿಯಲ್ಲಿ ಸಮುದಾಯ ಆರೋಗ್ಯ ಸೇವೆಗೆ ನಾವು ಹೋಗ್ಬೇಕಾದಾಗ ನಗರ ಮಟ್ಟಕ್ಕೆ ಇರ್ಬೋದು, ಗ್ರಾಮೀಣ ಮಟ್ಟಕ್ಕೆ ಇರ್ಬೋದು, ಆ ಸಮಯದಲ್ಲಿಯೂ ನಮ್ಮ ಕಾಲೇಜಿನಿಂದ ವಾಹನದ ಸೌಲಭ್ಯವನ್ನು ನಾವು ಅವರಿಗೆ ಕೊಡ್ತೇವೆ ನಾವು. ಇನ್ನು ಮುಖ್ಯವಾಗಿ ಇನ್ನೇ ಹೇಳುದು ಅಂತ ಹೇಳಿದ್ರೆ, ನಮ್ದು
ಈ ಪ್ರತಿಯೊಂದು ವ್ಯಾಸಂಗ ಆಯಾ ವರ್ಷದ್ದು ಮುಗ್ದ ಮೇಲೆ ಒಂದು ಹಂತದ ಪರೀಕ್ಷೆಗಳಿರ್ತದೆ. ಸೊ ಆ ಪರೀಕ್ಷೆಗೆ ನಾವು ಅಟೆಂಡ್ ಮಾಡ್ಲಿಕ್ಕೆ ಯಾವುದೋ ನಮಗೆ ಇನ್ನೊಂದು ಎಕ್ಸಾಮ್ ಸೆಂಟರ್ ಅಂತ ಇರ್ತದೆ. ಆದ್ರೆ ಇವಾಗ 2 ವರ್ಷದ ಈಚೆಗೆ ನಮ್ಮದೇ ಸಂಸ್ಥೆ, ನಮ್ಮ ಕಾಲೇಜಿನಲ್ಲಿ ಅವರಿಗೆ ಪರೀಕ್ಷಾ ಕೇಂದ್ರ ಕೂಡ ಇದೆ. ಹಾಗಾಗಿ ನಮ್ಮದೇ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರ, ಆ ಸೌಲಭ್ಯ ಕೂಡ ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಕ್ಲಿನಿಕಲಿಗೆ ಸಂಬಂಧಪಟ್ಟ ಹಾಗೆ ಲ್ಯಾಬಿನಲ್ಲಿ ಪ್ರಮುಖವಾಗಿ ಮೇಡಮ್ ಹೇಳಿದ ಹಾಗೆ ಎನಾಟಮಿ ಫಿಸಿಯಾಲಜಿ ಅಂತ ಮಾನವ ಶರೀರ ಶಾಸ್ತ್ರ ಮತ್ತು ಅವುಗಳ ಕಾರ್ಯಗಳು ಹೇಗೆ ನಡೀತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಪ್ರತಿಯೊಂದು ಹಂತಕ್ಕೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಮಾನವ ದೇಹದ ಹೊರಗಿನ ರಚನೆ ನಮಗೆ ನೋಡಿ ಕಲಿಬಹುದು ಚಾರ್ಟ್ ಅಲ್ಲಿ. ಆದ್ರೆ ನಮ್ಮ ಲ್ಯಾಬಿನಲ್ಲಿ ಕ್ರಾಸ್ ಸೆಕ್ಷನ್ ಮಾಡಿದಂತಹ ಯಾವುದೇ ಒಳಾಂಗಗಳಿರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಬ್ರೈನ್ ಇರ್ಬೋದು, ಇಂಟೆಸ್ಟೈನ್ ಇರ್ಬೋದು, ಹೀಗೆ ಈ ರೀತಿ ಅಂಗರಚನೆಗಳು ಯಾವ ರೀತಿಯಲ್ಲಿ ಇರ್ತದೆ ಮತ್ತು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸ್ಪೆಸಿಮನ್ಸ್ಗಳು ನಮ್ಮಲ್ಲಿ ಇದೆ, ಕೆಲವೊಂದು ಮಾಡೆಲ್ಗಳು ನಮ್ಮಲ್ಲಿ ಇದೆ. ಸೊ ಹಾಗೆ ಸುಸಜ್ಜಿತವಾದಂತಹ ಅನಾಟಮಿ ಮತ್ತು ಫಿಸಿಯಾಲಜಿಗೆ ಸಂಬಂಧಪಟ್ಟ ಲ್ಯಾಬ್ ನಮ್ಮಲ್ಲಿ ಇದೆ. ಇನ್ನು ವೈರಸಸ್, ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೈಕ್ರೋಬಯಾಲಜಿ ಲ್ಯಾಬ್ ಇದೆ. ಇನ್ನು ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ರೋಗಿಗೆ ಮುಖ್ಯವಾಗಿ ಆಗುವಂತದ್ದು ಅವರು ರಿಕವರಿ ಆಗುವುದಕ್ಕೆ ಸೊ ನಮ್ಮಲ್ಲಿ ಆಹಾರದ ಪದ್ಧತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನ್ಯೂಟ್ರಿಷನ್ ಲ್ಯಾಬ್ ಇದೆ. ಅಲ್ಲಿ ಯಾವ ರೀತಿಯಲ್ಲಿ ನಾವು ಆಹಾರವನ್ನು ತಯಾರಿಸಬೇಕು ಮತ್ತು ಯಾವ ಯಾವ ರೀತಿಯ ರೋಗಿಗಳಿಗೆ ಯಾವ ರೀತಿಯ ಆಹಾರವನ್ನು ನಾವು ಹೇಗೆ ಕೊಡಬಹುದು ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ತರಬೇತಿಯನ್ನು ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ. ಇನ್ನು ಮುಖ್ಯವಾಗಿ ನಾವು ನೋಡ್ಬೋದು, ನರ್ಸಿಂಗ್ ಅಂತ ಹೇಳಿದ್ರೆ ನಾವು ರೋಗಿಗಳಿಗೆ ಆರೈಕೆ ಮಾಡುವುದೇ ನಮ್ಮದು 24 ಗಂಟೆ ಕೆಲಸವಾ ಅಥವಾ ಅವರ ಶುಶ್ರೂಷೆಯಲ್ಲೇ ನಾವು ಕಳೆದು ಹೋಗುವಂತಹ ಒಂದು ವೃತ್ತಿಪರ ಕೋರ್ಸ್ ಇದು ಅನ್ನುವಂತಹ ಒಂದು ಮನೋಭಾವನೆ ಹೆಚ್ಚಿನವರಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬರೀ ನಮ್ಮ ಕರ್ನಾಟಕದ ಮಕ್ಕಳು ಮಾತ್ರ ಅಲ್ಲ, ಕೇರಳದವರು ಇದ್ದಾರೆ, ಕರ್ನಾಟಕ ಇದ್ದಾರೆ, ಮಣಿಪುರ್, ಮಿಜೋರಾಂ, ಅರುಣಾಚಲ ಪ್ರದೇಶ, ಭೂತಾನ್, ಅದೇ ರೀತಿ ಅಂಡಮಾನ್ ನಿಕೋಬಾರ್ ಇದ್ದಾರೆ, ಲಕ್ಷದ್ವೀಪದಿಂದ ಇದ್ದಾರೆ, ಸೊ ನೇಪಾಳದಿಂದ ಇದ್ದಾರೆ. ಸೊ ಹಾಗೆ ದೇಶ ಮತ್ತು ವಿದೇಶ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಕಲಿತಾ ಇದ್ದಾರೆ. ನಾವು ಇದನ್ನು ನೋಡಿದಾಗ ಯಾಕೆ ನಮ್ಮ ಸ್ಥಳೀಯ ಮಟ್ಟದ ವಿದ್ಯಾರ್ಥಿಗಳು ಅಥವಾ ಸ್ಥಳೀಯರು ಯಾಕೆ ಅಥವಾ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯಾಸಂಗ ಅಥವಾ ಈ ಒಂದು ವೃತ್ತಿಪರ ಕೋರ್ಸಿನ ಬಗ್ಗೆ ಅಷ್ಟೊಂದು ವ್ಯಾಮೋಹ ಯಾಕೆ ಇಲ್ಲ ಅಂತ ಹೇಳುವಂಥದ್ದು ನಾವು ಒಂದು ಚಿಂತಿಸಬೇಕಾದಂತ ವಿಷಯ. ಇನ್ನು ಮುಂದಿನ ದಿನಗಳಲ್ಲಿ ಯಾಕಂತ ಹೇಳಿದ್ರೆ ನರ್ಸ್ಗಳಿಗೆ ತುಂಬಾ ಬೇಡಿಕೆ ಇದೆ. ಇವಾಗ ಕೂಡ ಒಂದು ನರ್ಸ್ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ಒಂದು WHO ಪ್ರಕಾರ ಇರ್ಬೋದು ಅಥವಾ ನಮ್ಮ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಪ್ರಕಾರ ಇರ್ಬೋದು, ನಾವು ಅನುಪಾತ ಅಂತ ಹೇಳ್ತೇವೆ, ರೇಷಿಯೋಸ್ ಅಂತ ಹೇಳ್ತೇವೆ. ಆ ಲೆಕ್ಕದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಇವಾಗ ಒಂದು ಪೇಷಂಟಿಗೆ ನಾವು ಕೊಡಬಹುದಂತ ಸೇವೆ ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ಬರಿಗೆ ಏನಾದ್ರೂ ಅವರು ಕಾಯಿಲೆ ಬಿದ್ದಾಗ ನಾವು ಎಷ್ಟು ಒದ್ದಾಡ್ತೇವೆ ಅವರಿಗೆ ನಾವು ಆರೈಕೆ ಮಾಡ್ಲಿಕ್ಕೆ. ಅದೇ ಒಂದು ಸಿಚುವೇಶನ್ಸ್ ಅನ್ನ ನೀವು ಆಸ್ಪತ್ರೆಯಲ್ಲಿ ನೋಡಿದಾಗ ಒಂದು ವಾರ್ಡಿನಲ್ಲಿ ಸೊ ಅಲ್ಲಿ ಪೇಷಂಟ್ಸ್ಗಳು 30 ರಿಂದ 50 ಇರ್ಬೋದು, ಜನರಲ್ ವಾರ್ಡ್ ನಾವು ಹೇಳೋದಿದ್ರೆ. ಆ ಸಮಯದಲ್ಲಿ 1 ಅಥವಾ 2 ಶುಶ್ರೂಷಕಿಯರು ಇರ್ತಾರೆ. ಅದು ಸಾಧ್ಯ ಆಗುವಂತದ್ದಲ್ಲ, ಆದ್ರೂ ಅಂದ್ರೆ ಆ ಮಟ್ಟದಲ್ಲಿ ಇವತ್ತು ಅಷ್ಟೊಂದು ನಮ್ಮ ಹತ್ರ ಕೊರತೆ ಇದೆ. ಹಾಗಾಗಿ ಈ ಒಂದು ವ್ಯಾಸಂಗವನ್ನು ಮಾಡುವ ಮುಖಾಂತರ ಏನು ಇದಕ್ಕೆ ಸಂಬಂಧಪಟ್ಟಂತ ವಿಪುಲವಾದಂತ ಅವಕಾಶ ಇದೆ. ಸೊ ಇಲ್ಲಿ ಡಿಪ್ಲೊಮಾ ಕೋರ್ಸಸ್ಗೆ ಒಂದು ಏನು ಇಲ್ಲಿ ಅದರ ಒಂದು ಇದು ಹೇಳುದು ಅಂತ ಹೇಳಿದ್ರೆ ಬೆನಿಫಿಟ್ ಅಂತ ಹೇಳೋದಿದ್ರೆ ಯಾವುದೇ ಒಂದು ವಿಭಾಗದವರು ಬರ್ಬೋದು ಇಲ್ಲಿ. ನಮ್ಮ ಈ ಹೆಲ್ತ್ ವಿಷಯಕ್ಕೆ, ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ವೃತ್ತಿಪರ ಕೋರ್ಸ್ ಮಾಡ್ಬೇಕಾದ್ರೆ ನಾವು ವಿಜ್ಞಾನ ವಿಭಾಗ ತೆಗೆದುಕೊಂಡಿರ್ಬೇಕು ಅಂತ ಹೇಳುವಂತ ಒಂದು ವಿಷಯ. ಆದ್ರೆ ಇಲ್ಲಿ ಈ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫ್ ಈ ಡಿಪ್ಲೊಮಾ ಕೋರ್ಸ್ ಅನ್ನ PUC ಆದ ತಕ್ಷಣ ಅವರು ಯಾವುದೇ ವಿಭಾಗದವರು ಬರ್ಬೋದು. ಅದು ಅವರಿಗೆ ಒಂದು ಈ ಸೈನ್ಸ್ ರೂಟಿಗೆ ಬರ್ಲಿಕ್ಕೆ ಇರತಕ್ಕಂಥ ಒಂದು ಗ್ರೇಟ್ ಇದು ಓಪನಿಂಗ್ ಅಂತ ನಾವು ಹೇಳ್ಬೋದು. ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಆರ್ಟ್ಸ್ ಆಗಿರ್ಬೋದು, ಅವರು ಡೈರೆಕ್ಟ್ ಆಗಿ ಅವರಿಗೆ ಡಿಪ್ಲೊಮಾ ಕೋರ್ಸಸ್ಗೆ ಅವರಿಗೆ ಅವಕಾಶ ಸಿಗ್ತದೆ ಈ ಕೋರ್ಸ್ ಅನ್ನು ಅವರು ಮಾಡ್ಲಿಕ್ಕೆ. ಇನ್ನು ಆವಾಗಲೇ ನಾನು ಹೇಳಿದ ಈ ಕೊರತೆ ಇದೆ ಈ ರೀತಿ ನರ್ಸ್ ಮತ್ತು ರೋಗಿಗಳ ಅನುಪಾತದಲ್ಲಿ ಅಂತ. 1:40 ಈಗ ಇರುವಂತ ನಾವು ಒಂದು ಜನರಲ್ ಆಗಿ ನೋಡುವಂತ ಈಗಿನ ಸಿಚುವೇಶನ್ ಇನ್ನೂ ಹೆಚ್ಚಿದೆ, 1:60 ಇರಬಹುದು. ಹಾಗಾಗಿ ವಿಪುಲವಾದಂತ ಅವಕಾಶ ಈ ನರ್ಸಿಂಗ್ ಕ್ಷೇತ್ರದಲ್ಲಿದೆ ಮತ್ತು ಈ ರೀತಿಯಾಗಿ ಅವರಿಗೆ ನರ್ಸಿಂಗ್ ಕ್ಷೇತ್ರಕ್ಕೆ ಬರಬಹುದು ಅಂತ. ಮೇಡಮ್, ನಾನು ಮತ್ತೆ ಡೀಟೇಲ್ ಆಗಿ ಬರಬೇಕು ಅಂತ ಆದ್ರೆ, ಸೊ ಈಗ ಒಬ್ಬ ವಿದ್ಯಾರ್ಥಿಗಳು ಅಂದ್ರೆ ಈಗ 2 ವಿಭಾಗಗಳನ್ನ ಹೇಳಿದ್ರಿ, GNM ಮತ್ತೆ BSc ಅನ್ನುವಂಥದ್ದು. ಸೊ ಮೊದಲು ಈಗ GNM ಅನ್ನ ನಾವು ಪರಿಗಣಿಸಿದ್ರೆ, ಸೊ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಆದ್ರೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು, ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಅನ್ನುವಂಥದ್ದು, ಹೇಗೆ ಜಾಯಿನ್ ಆಗಬೇಕು ಅಂತ ನೋಡಿ. PUC ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಕೆಲವು ಹೆಲ್ತ್ ವಿಸಿಟರ್ಸ್ ಎಲ್ಲ ಇದ್ದಾರೆ ಕೋರ್ಸ್ ಮಾಡಿ PUC ಅಲ್ಲಿ, ಅಂತವುದೆಲ್ಲ 40% ಇದ್ರೆ ಅಗ್ರಿಗೇಟ್ ಮಾರ್ಕ್ಸ್ ಅವರು GNM ಗೆ ಸೇರ್ಬಹುದು. ಅದು 3 ವರ್ಷದ ಕೋರ್ಸ್ ಸಾಕಾಗುತ್ತೆ. PUC ಆಗಿ 40% ಶುಡ್ ಬಿ
ಮತ್ತು ಇಂಗ್ಲಿಷ್ ಅಷ್ಟು ಕನ್ಸಿಡರ್ ಮಾಡಿದಿಲ್ಲ, ಆದರೂ ಸಬ್ಜೆಕ್ಟ್ಸ್ ಬೇರೆ 3 ಇಂಪಾರ್ಟೆಂಟ್, ಅದರಲ್ಲಿ 40% ಇರಲೇಬೇಕು. 0.1% ಮಿಸ್ ಆದ್ರೂ ಸಹ ಎಂಟ್ರೆನ್ಸ್ ಆಗುದಿಲ್ಲ, ಸಿಗುದಿಲ್ಲ, ಮತ್ತು 40% ಇರಲೇಬೇಕು. ಹಾಗಾಗಿ 3 ವರ್ಷದ ಡಿಪ್ಲೊಮಾ ಕೋರ್ಸ್. ಅದನ್ನು ನಾವು ಜಾಸ್ತಿ ಅಂದ್ರೆ ಥಿಯರಿ ಉಂಟು ಅದರಲ್ಲಿ, ಆದ್ರೂ ಸಹ ಪ್ರಾಕ್ಟಿಕಲ್ ಜಾಸ್ತಿ. ಪ್ರತಿ ವರ್ಷದಲ್ಲಿ ಪ್ರಾಕ್ಟಿಕಲ್ ಆನ್ಸರ್ ತುಂಬಾ ಉಂಟು ಅದರಲ್ಲಿ. ಅವರು ಪ್ರಾಕ್ಟಿಕಲಿ ರೆಡಿ ಆಗಿರ್ತಾರೆ 3 ವರ್ಷ ಆದ ಮೇಲೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತೇಳಿ. ಎಂತ ಸಿಚುವೇಶನ್ ಬಂದ್ರು ಅವರು ನೋಡ್ಕೊಳ್ಬಹುದು. ಮೆಡಿಕಲ್ ಆಗ್ಲಿ, ಸರ್ಜಿಕಲ್ ಆಗ್ಲಿ, ಇದಾಗ್ಲಿ, ಡೆಲಿವರಿ ಏನ್ ಬೇಕಾದ್ರೂ ಅವ್ರು ನಾವು ಪ್ರಿಪೇರ್ ಮಾಡ್ತಾರೆ. ಹೀಗೆ ದೇ ಆರ್ ದ ಪ್ರಾಕ್ಟಿಕಲ್ ನರ್ಸಸ್ ಅಂತ ಹೇಳ್ಬಹುದು ನಾವು, ಡಿಪ್ಲೊಮಾ ನರ್ಸಿಂಗ್. ಇದಕ್ಕೆ ಅವಕಾಶಗಳು ಜಾಸ್ತಿ ಅವ್ರಿಗೆ ಮಾನ್ಯತೆ ಸಹ ತುಂಬಾ ಉಂಟು. ಜನರಲ್ ನರ್ಸಿಂಗ್ ಆದ ಮೇಲೆ ಹಾಸ್ಪಿಟಲ್ಗಳಲ್ಲಿ ಜನರಲ್ ನರ್ಸಿಂಗ್ ಆದ್ರೆ ಜಾಸ್ತಿ ಮಾನ್ಯತೆ ಉಂಟು. ಮತ್ತು BSc ತೆಗೆದುಕೊಳ್ಳೋದಾದ್ರೆ ಇದು 4 ವರ್ಷದ ಕೋರ್ಸು, ಯೂನಿವರ್ಸಿಟಿ. ಸೈನ್ಸ್ ಬ್ಯಾಕ್ ಗ್ರೌಂಡೇ ಇರಬೇಕು, PUC ಅಲ್ಲಿ ಸೈನ್ಸ್ ಆಗ್ಬೇಕು, 45% ಅಗ್ರಿಡ್ ಮಾರ್ಕ್ಸ್ ಇರಲೇಬೇಕು. ಹಾಗೆ ಅವರು 4 ವರ್ಷದ ಕೋರ್ಸ್. ಫಸ್ಟ್ ಇಯರ್ ಅಲ್ಲಿ ನಾವು ಜನರಲ್ ಆಗಿ ಕಲಿಸ್ತೇವೆ ಅವರಿಗೆ, ಹಾಸ್ಪಿಟ್ಲಿಗೆ ಸಹ ಕಳಿಸ್ತೇವೆ. ಇಷ್ಟೇ ಗಂಟೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಜಾಸ್ತಿ ಕಲಿಯೋಣ. ಬೇರೆ ಸಬ್ಜೆಕ್ಟ್ಸ್ ಗಳು ಸಹ ಉಂಟು, ಅದರ ರಿಲೇಟೆಡ್ ಸಬ್ಜೆಕ್ಟ್ ಅದಕ್ಕೆ ಕಲೀಲಿಕ್ಕೆ ಉಂಟು. ಸೆಕೆಂಡ್ ಇಯರ್ ಅಲ್ಲಿ ನಾವು ಹೋಗ್ತೇವೆ, ಪುನಃ ಅದರಿಂದ ಮುಂದುವರಿಸ್ತೇವೆ, ಮೆಡಿಕಲ್ ಸರ್ಜಿಕಲ್ ಹೋಗ್ತಾರೆ. ಥರ್ಡ್ ಇಯರ್ ಅಲ್ಲಿ ಪುನಃ ಮೆಡಿಕಲ್ ಸರ್ಜಿಕಲ್, ಸೈಕ್ಯಾಟ್ರಿ, ಪೀಡಿಯಾಟ್ರಿಕ್ ಹಾಗೆ ಅಂತ ಉಂಟು. ಮತ್ತು ಫೋರ್ತ್ ಇಯರ್ ಅಲ್ಲಿ ನಾವು ನಮಗೆ ಸಂಬಂಧಪಟ್ಟ ಇದು ಮೆಟರ್ನಿಟಿ ನರ್ಸಿಂಗ್ ಎಲ್ಲ ನರ್ಸ್ಗಳು. ಹಾಗೆ 4 years ಕೋರ್ಸ್ ಅದು. ಇದು ನಿಮ್ಗೆ ಕ್ಲಿನಿಕಲ್ ಸಹ ಹೋಗ್ಬಹುದು ಮತ್ತು ಟೀಚಿಂಗಿಗೆ ಸಹ ಹೋಗ್ಬಹುದು. ಅವಕಾಶಗಳು 2 ಇರ್ತವೆ. ಆದ್ರೆ ಶಿಕ್ಷಣ ಮುಂದುವರಿಸಲಿಕ್ಕೆ ಬೇಕಾದ್ರೆ 2 ಕೋರ್ಸಿಗೆ ಸಹ ಮುಂದುವರಿಸಬಹುದು. BSc ಆದ್ಮೇಲೆ ನೀವು MSc ಗೆ ಹೋಗ್ಬಹುದು, MSc ಆದ್ಮೇಲೆ PhD ಹೋಗ್ಬಹುದು, PhD ಆದ್ಮೇಲೆ ಪುನಃ ನಿಮ್ಗೆ ಬೇಕಾದ್ರೆ ಪೋಸ್ಟ್ ಡಾಕ್ಟರಲ್ ಸಹ ಮಾಡಬಹುದು. ಆದ್ರೆ ಇಲ್ಲಿ GNM 3 ವರ್ಷ ಆಯ್ತು, ನಿಮ್ಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಡ, ಕಲೀಲಿಕ್ಕೆ ಬೇಕಂತ ಅವಕಾಶ ಅಲ್ಲಿ ಸಹ ಉಂಟು. ನಿಮ್ಗೆ ಪೋಸ್ಟ್ ಬೇಸಿಕ್ BSc ಅಂತ 2 ವರ್ಷದ ಕೋರ್ಸ್ ಉಂಟು. ಅದು ಡಿಗ್ರಿ ಸಮಾನ ಆಗ್ತದೆ ಅವ್ರಿಗೆ, ಆದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ಜಾಸ್ತಿ ಉಂಟು ಇಲ್ಲಿ. ಹಾಗೆ 2 ವರ್ಷದಲ್ಲಿ ಅವರು ಥಿಯರಿ ಕಂಪ್ಲೀಟ್ ಮಾಡ್ತಾರೆ, BSc ಆಗ್ತದೆ ಅವರಿಗೆ. ಅದರ ನಂತರ ಅವ್ರು ಪುನಃ ಬೇಕಾದ್ರೆ MSc ಮಾಡಬಹುದು, ಪುನಃ ಕಂಟಿನ್ಯೂ ಮಾಡಬಹುದು. ಅಲ್ಲೂ ಕೂಡ ದಾರಿಗಳಿದೆ ಫರ್ದರ್ ಆಗಿ ಕಂಟಿನ್ಯೂ ಆಗೋದಿಕ್ಕೆ ಅನ್ನುವಂಥದ್ದು. ಜನರಲ್ ನರ್ಸಿಂಗ್ ಮತ್ತೆ ಮಿಡ್ ವೈಫ್ ಈ ಡಿಪ್ಲೊಮಾ ಕೋರ್ಸಿಗೆ ಇಲ್ಲಿ ವಯಸ್ಸಿನ ಒಂದು ಪರಿಮಿತಿ ಇದೆ. 17 ವರ್ಷದಿಂದ 35 ವರ್ಷ ವಯಸ್ಸಿನ ಹುಡುಗರು ಇರ್ಬೋದು, ಹುಡುಗಿಯರು ಇರ್ಬೋದು. ಸೊ PUC ಅಲ್ಲಿ ಯಾವುದೇ ವಿಭಾಗವನ್ನ ಅವರು 40% ಪಾಸ್ ಮಾಡಿದ್ರೆ ಅವರು ಅರ್ಹತೆಯನ್ನ ಗಳಿಸಿಕೊಳ್ತಾರೆ. ಇಲ್ಲಿ BSc ಪದವಿ ಟ್ರೈನಿಂಗ್ ಅನ್ನು ಅವರು ತಗೊಳ್ಬೇಕು ಅಂತಾದ್ರೆ PUC ಅಲ್ಲಿ ಅವರು ವಿಜ್ಞಾನ ವಿಭಾಗದಲ್ಲಿ ಅವರು 45% ಮಾರ್ಕ್ಸ್ ಅನ್ನ ಪಡೆದಿರಲೇಬೇಕು. ಇಲ್ಲಿ ಆ ವರ್ಷದ ಏನು ಅವರ ಅಡ್ಮಿಷನ್ ಪ್ರಕ್ರಿಯೆ ಇದೆ, ಆ ಅಕಾಡೆಮಿಕ್ ಇಯರ್ ನ ಡಿಸೆಂಬರ್ 31 ಅವರಿಗೆ 17 ವರ್ಷ ತುಂಬಿರಬೇಕು ಅಂತ ಅನ್ನುವ ಒಂದು ನಿಯಮ ಇದೆ. ಡಿಪ್ಲೊಮಾದಲ್ಲಿ ಆದ್ರೆ 17 ರಿಂದ 35 ವಯಸ್ಸಿನ ಯಾವುದೇ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಈ ಕೋರ್ಸ್ ಅನ್ನು ಅವರು ಮಾಡ್ಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. PUC ಯ ಯಾವುದೇ ರೀತಿಯ ವಿಭಾಗ ಮತ್ತು 40% ಅವರು ಅಂಕಗಳನ್ನು ಪಡೆದಿರಬೇಕು. BSc ಪದವಿ ಕೋರ್ಸ್ಗಳನ್ನ ಅವರು ಮಾಡುವುದಾದ್ರೆ 17 ವರ್ಷ ಅವರಿಗೆ ಕಂಪ್ಲೀಟ್ ಆಗಿರಬೇಕು ಆ ವರ್ಷದ ಡಿಸೆಂಬರ್ 31 ಒಳಗೆ, ಮತ್ತು ಅವರು 45% ಅಂಕವನ್ನು ಅವರು ಪಡೆದಿರಬೇಕು, ಮುಖ್ಯವಾಗಿ ಅವರ ಸೈನ್ಸ್ ವಿಭಾಗದಲ್ಲಿ. ಇದಿಷ್ಟು ಅರ್ಹತೆಗಳು ಬೇಕಾಗುವಂಥದ್ದು GNM ಮತ್ತೆ BSc 2 ವಿಭಾಗಕ್ಕೆ ಅನ್ನುವಂಥದ್ದು. ಇದಿಷ್ಟು ಸಾಮಾನ್ಯವಾಗಿ ನರ್ಸಿಂಗ್ನ ವಿಚಾರ ಇರ್ಬೋದು, ಅಥವಾ ಅದಕ್ಕೆ ಬೇಕಾದಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳಿರ್ಬೋದು. ಇನ್ನು ಮಂಗಳ ಸಂಸ್ಥೆಗಳ ವಿಚಾರಕ್ಕೆ ಬಂದ್ರೆ, ಅದರಲ್ಲೂ ಈಗ ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್ನ ಬಗ್ಗೆ ಮಾತನಾಡೋದಿದ್ರೆ ಏನ್ ಹೇಳ್ತೀವಿ? ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್, ಸೊ ಮಂಗಳ ಹಾಸ್ಪಿಟಲ್ ಮತ್ತು ಕಿಡ್ನಿ ಫೌಂಡೇಶನ್, ಸೊ ಅವರ ಪೇರೆಂಟ್ ಹಾಸ್ಪಿಟಲ್ ಅಡಿಯಲ್ಲಿ ಈ ಒಂದು ಟ್ರೈನಿಂಗ್ ಸೆಂಟರ್ಸ್ ನಡೀತಾ ಇರುವಂತದ್ದು. ಮುಖ್ಯವಾಗಿ ಈ ವೃತ್ತಿಗೆ ಸಂಬಂಧಪಟ್ಟಂತಹ ತರಬೇತಿಯಲ್ಲಿ ಅವರ ಪ್ರಥಮ ಹಂತದ ಅಥವಾ ಪ್ರಥಮ ವರ್ಷದ ತರಬೇತಿಯನ್ನ ನಾವು ಮಂಗಳ ಆಸ್ಪತ್ರೆಯಲ್ಲಿ ಅವರಿಗೆ ಕ್ಲಿನಿಕಲ್ ಪೋಸ್ಟಿಂಗ್ ಹಾಕುವ ಮುಖಾಂತರ ಅವರ ನರ್ಸಿಂಗ್ ಸಂಬಂಧಪಟ್ಟಂತಹ ಬೇಸಿಕ್ ಅಂದ್ರೆ ಮೂಲಭೂತವಾದಂತಹ ಪ್ರಥಮ ಹಂತವನ್ನ ಅವರು ಇಲ್ಲಿ ಕಲಿತಾರೆ. ಅದೇ ರೀತಿ ಅವರ ದ್ವಿತೀಯ ಮತ್ತು ತೃತೀಯ ವರ್ಷದ ವ್ಯಾಸಂಗವನ್ನ ಸಂಬಂಧಪಟ್ಟ ಹಾಗೆ ಅವರಿಗೆ ಮೆಡಿಕಲ್ ಇರ್ಬೋದು ಅಥವಾ ಸರ್ಜಿಕಲ್ ವಿಷಯಕ್ಕೆ ಸಂಬಂಧಪಟ್ಟದಿರ್ಬೋದು, ಮಾನಸಿಕ ರೋಗ ಅವರ ಶುಶ್ರೂಷೆಯನ್ನು ಹೇಗೆ ಮಾಡುವಂಥದ್ದು, ಆಮೇಲೆ ಸಣ್ಣ ಮಕ್ಕಳನ್ನು ನೋಡಿಕೊಳ್ಳುವಂಥದ್ದು, ಅವರು ಕಾಯಿಲೆ ಬಿದ್ದಾಗ ಅವರನ್ನು ಯಾವ ರೀತಿಯಲ್ಲಿ ನಾವು ಶುಶ್ರೂಷೆ ಮಾಡಬೇಕು ಅಂತ ಹೇಳುವಂಥದ್ದು. ಆಮೇಲೆ 3ನೇ ವರ್ಷಕ್ಕಾಗುವಾಗ ಗರ್ಭಿಣಿ ಸ್ತ್ರೀಯರು ಮತ್ತು ಹೆರಿಗೆ ನಂತರದ ಅವರಿಗೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ಅವರಿಗೆ ತರಬೇತಿಯನ್ನು ಕೊಡುವಂಥದ್ದು. ಅಲ್ಲದೆ ಮುಖ್ಯವಾಗಿ ಇಲ್ಲಿ ತಗೊಳ್ಳುವಂಥದ್ದು ಸಮುದಾಯ ಆರೋಗ್ಯ ಸೇವೆ, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಂತ ನಾವು ಅದನ್ನು ಹೇಳ್ತೇವೆ. ಸೊ ಈ ರೀತಿಯಲ್ಲಿ ಅವರು 3 ವರ್ಷದ ಈ ಕೋರ್ಸಿನಲ್ಲಿ ಈ ರೀತಿಯ ಬೇರೆ ಬೇರೆಯಾದಂತಹ ವಿಷಯಗಳನ್ನು ಅವರು ಕಲಿತಾ ಹೋಗ್ತಾರೆ.
ಇಲ್ಲಿ ಪ್ರಥಮ ಹಂತದ ತರಬೇತಿಯನ್ನು ನಮ್ಮದೇ ಸಂಸ್ಥೆಯಾದಂಥ ಮಂಗಳ ಆಸ್ಪತ್ರೆಯಲ್ಲಿ ಅವರು ತರಬೇತಿಯನ್ನು ಹೊಂದ್ತಾರೆ. 2ನೇ ವರ್ಷದ್ದು ಮತ್ತು 3ನೇ ವರ್ಷದ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಅವರ ತರಬೇತಿಯನ್ನ ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ ಮಂಗಳೂರು, ಆಮೇಲೆ ಲೇಡಿ ಗೋಶನ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು, ಅದೇ ರೀತಿಯಲ್ಲಿ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟದ್ದು ಜಿಲ್ಲಾ ಆಸ್ಪತ್ರೆ ವೆನ್ಲಾಕಿನಲ್ಲಿ ಇದೆ. ಅದೇ ರೀತಿ ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ರೋಗಿಗಳನ್ನು ಹೇಗೆ ಶುಶ್ರೂಷೆ ಮಾಡಬೇಕು ಅನ್ನುವ ವಿಷಯದ ಬಗ್ಗೆ ಅವರಿಗೆ ತರಬೇತಿಯನ್ನ ಪ್ರಸಿದ್ಧ ನಮ್ಮ ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಅವರ ಸೈಕ್ಯಾಟ್ರಿಕ್ ವಿಭಾಗ ಅಲ್ಲಿ ಅವರಿಗೆ ತರಬೇತಿಯನ್ನು ಕೊಡುತ್ತೇವೆ. ಅದಲ್ಲದೆ ಸಮುದಾಯ ಆರೋಗ್ಯ ಸೇವೆ, ಇದರಲ್ಲಿ ನಾವು ಗ್ರಾಮೀಣ ಮತ್ತು ಪಟ್ಟಣ ಈ ನಗರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೊಂಪದವು ಅಂತ ಹೇಳುವ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸೊ ನಮ್ಮ ತರಬೇತಿ ಕ್ಷೇತ್ರ ಅಲ್ಲಿ ಗ್ರಾಮೀಣ ತರಬೇತಿ ಕ್ಷೇತ್ರ. ಆಮೇಲೆ ನಗರಕ್ಕೆ ಸಂಬಂಧಪಟ್ಟಂತಹ ಆರೈಕೆಗಳು ಯಾವ ರೀತಿಯಲ್ಲಿ ಹೋಗ್ತದೆ, ಸಮುದಾಯಕ್ಕೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಅಂತ ನಾವೇನು ಹೇಳ್ತೇವೆ, ಹೆಲ್ತ್ ಸರ್ವಿಸಸ್, ಅದು ನಾವು ಬೋಂದೇಲು ಇಲ್ಲಂತ ಹೇಳಿದ್ರೆ ಮೂಡುಶೆಡ್ಡೆ, ಈ ರೀತಿಯ ಕೆಲವೊಂದು ನಗರ ಪಟ್ಟಣದ ಸೇವೆಯದ ಸಂಬಂಧಪಟ್ಟಂತ ತರಬೇತಿಯನ್ನು ನಾವು ಅಲ್ಲಿ ಅವರಿಗೆ ಕೊಡ್ತೇವೆ. ಈ ರೀತಿಯಲ್ಲಿ ಇದು ಡಿಪ್ಲೊಮಾಕ್ಕೆ ಸಂಬಂಧಪಟ್ಟಂತಹ ಅವರಿಗೆ ನಮ್ಮಲ್ಲಿ ಇರತಕ್ಕಂಥ ವ್ಯವಸ್ಥೆಗಳು. BSc ನರ್ಸಿಂಗಿಗೆ 4 ವರ್ಷದ ಟ್ರೈನಿಂಗ್ ಅವರದ್ದು. ಮೊದಲನೇ ವರ್ಷಕ್ಕೆ ನಾವು ನಮ್ಮ ಪೇರೆಂಟ್ ಹಾಸ್ಪಿಟಲ್ ಮಂಗಳ ಕಿಡ್ನಿ ಫೌಂಡೇಶನ್ ಅಲ್ಲಿ ಕಳಿಸ್ತೇವೆ. ಅಲ್ಲಿ ಟ್ರೈನಿಂಗ್ ಫಸ್ಟ್ ಇಯರ್ ಅಲ್ಲಿ ನಾವು ಮುಗಿಸ್ತೇವೆ. ಒಳ್ಳೆ ಪ್ರಾಕ್ಟಿಕಲಿ ಥಿಯರಿ ನಮ್ಮ ಕಾಲೇಜಲ್ಲಿ ಮುಗಿಸ್ತೇವೆ. ಮತ್ತು 2ನೇ ವರ್ಷಕ್ಕೆ ಅಲ್ಲಿಂದಲೇ ಮೇಲೆ ಹೋಗ್ಲಿಕ್ಕೆ ಪುನಃ ಮೆಡಿಕಲ್ ಮತ್ತು ಸರ್ಜಿಕಲ್, ಅದು ಇದನ್ನು ನಾವು ಗವರ್ಮೆಂಟ್ ವೆನ್ಲಾಕ್ ಹಾಸ್ಪಿಟಲ್ಗೆ ಪರ್ಮಿಷನ್ ಉಂಟು ನಮಗೆ, ಅಲ್ಲಿ ಕಳಿಸ್ತೇವೆ ನಾವು. ಪುನಃ 3ನೇ ವರ್ಷಕ್ಕೆ ಅವರಿಗೆ ಮಾನಸಿಕ ಇದಕ್ಕೆ ಇದು ಮಾಡ್ಲಿಕ್ಕೆ ಮತ್ತು ಪೀಡಿಯಾಟ್ರಿಕ್ ನರ್ಸಿಂಗ್ ಉಂಟು, ಹಾಗೆ ವೆನ್ಲಾಕಿಗೆ ಕಳಿಸ್ತೇವೆ. ಮತ್ತು ಫಾದರ್ ಮುಲ್ಲರ್ಸ್ ಸೈಕ್ಯಾಟ್ರಿ ಹಾಸ್ಪಿಟಲ್ಗೆ 1 ತಿಂಗಳಲ್ಲಿ ನಾವು ಕಳಿಸ್ತೇವೆ ಅಲ್ಲಿ. 4ನೇ ವರ್ಷಕ್ಕೆ ಖಾಲಿ ನಮ್ಗೆ ಇದು ಗರ್ಭಿಣಿಯರಿಗೆ ಅಂದ್ರೆ ಡೆಲಿವರೀಸ್ ಅನ್ನ ನಮ್ಗೆ ಇಲ್ಲಿ ಲೇಡಿ ಗೋಶನ್ ಆಸ್ಪತ್ರೆಗೆ ಅವರನ್ನು ಕಳಿಸ್ತೇವೆ. ಹೀಗೆ ಮತ್ತು ಇದು ಕಮ್ಯುನಿಟಿ ಹೆಲ್ತ್ ಅವರು ಹೇಳಿದ ಹಾಗೆ ಗ್ರಾಮೀಣ ಮತ್ತು ಪಟ್ಟಣದಲ್ಲಿ ನಮ್ಮದು ಇದು ಉಂಟು, ಎಂತ ಗೊತ್ತ, ನಮ್ಮದು ಕಮ್ಯುನಿಟಿಯನ್ನು ನಾವು ಇದು ಮಾಡಿದ್ದೇವೆ, ಅಲಾಟ್ ಮಾಡಿದ್ದೇವೆ, ಅಲ್ಲಿ ಹೋಗಿ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ವಿ. ಹೀಗೆ ನಾವು ನಮ್ಮ ಮಕ್ಕಳಿಗೆ ಎಷ್ಟು ಗಂಟೆ ಇದು ಉಂಟು ಪ್ರಾಕ್ಟಿಕಲ್ ಅಷ್ಟು ಗಂಟೆ ನಾವು ಕೊಡ್ತೇವೆ. ಸಂಪೂರ್ಣವಾದ ಯಾಕೆ ಗೊತ್ತುಂಟು, ನಮ್ಗೆ ರಿಸಲ್ಟ್ ಬೇಕು. ನಮ್ದು ಈಗ ರಿಸಲ್ಟ್ ಸಹ 7% ಉಂಟು. ಫಸ್ಟ್ ಇಯರ್ ಇಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಮತ್ತು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಗೆ ಬರುವಾಗ 7% ರಿಸಲ್ಟ್, 100% ರಿಸಲ್ಟ್ ಉಂಟು. ಜನರಲ್ ನರ್ಸಿಂಗ್ ಅಲ್ಲಿ ಸಹ ಉಂಟು 100%, BSc ಅಲ್ಲಿ ಸಹ 100% ರಿಸಲ್ಟ್ ಉಂಟು. ಮತ್ತು ಟೀಚರ್ಸ್ ನವರು ಸಹ MSc ಕಲ್ತವರಿದ್ದಾರೆ, ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದಾರೆ, ಎಲ್ಲ ಪ್ರೊಫೆಸರ್ಸ್, 3 ಪ್ರೊಫೆಸರ್ಸ್ ಇದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ ಇದ್ದಾರೆ, ಟೀಚಿಂಗ್ ಫ್ಯಾಕಲ್ಟಿ ಒಳ್ಳೆ ಉಂಟು. ಹಾಗೆ ಅಲ್ಲ ಕಲೀಲಿಕ್ಕೆ ಅಂತ ಹೇಳಿಲ್ಲ, ಕರಿಕ್ಯುಲಮ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನಾವು ಸಹ ಇದು ಮಾಡ್ತೇವೆ ಅವರನ್ನು. ಹಾಗೆ BSc ನರ್ಸಿಂಗ್ ಮತ್ತು ಜನರಲ್ ನರ್ಸಿಂಗ್ ನಮ್ದು ವಿದ್ಯಾಭ್ಯಾಸ ಅಂತೂ ಏನು ಕಡಿಮೆ ಇಲ್ಲ, ಸಂಪೂರ್ಣವಾಗಿ ಸುಸಜ್ಜಿತವಾದ ವ್ಯವಸ್ಥೆಗಳಿದೆ ಅನ್ನುವಂಥದ್ದು. ಅಂದ್ರೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಪರಿಪೂರ್ಣತೆ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ. ಸಿಬ್ಬಂದಿಗಳು ಕೊಡುವಂತ ಸೇವೆ ಕೂಡ ಬಹಳಷ್ಟು ಸುಸಜ್ಜಿತ ಆಗಿರಬೇಕು. ಅದರ ಜೊತೆಗೆ ಅಷ್ಟೇ ಒಂದು ಅವರು ಶ್ರದ್ಧೆಯಿಂದ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಕಾಲೇಜುಗಳು ಸಾಕಷ್ಟಿದೆ. ಸೊ ವಿದ್ಯಾರ್ಥಿಗಳು ನಾನು ನರ್ಸಿಂಗ್ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಮಂಗಳವನ್ನ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು? ಸೊ ಏನೆಲ್ಲ ನಿಮ್ಮಲ್ಲಿರುವಂತಹ ವಿಶೇಷತೆಗಳು ಅಂತ ನೋಡಿ. ಈಗ ನರ್ಸ್ ಅಂತ ಹೇಳಿದ ಮೇಲೆ ಎಲ್ಲರಿಗೆ ನಾನು ಎಣಿಸೋದೆಂತ, ಅವ್ರು ಖಾಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಮಾತ್ರ ಅಂತ, ಕಲಿಯುವುದಂತೇಳಿ ಸಹ ಅವ್ರಿಗೆ ಇಷ್ಟು ಸಿಲೆಬಸ್ ಉಂಟಂತೇಳಿ ಸಹ ಅವ್ರಿಗೆ ಯಾರಿಗೆ ಸಹ ಗೊತ್ತಿಲ್ಲ. ನಿಜ ನಿಜ. ಆಗಿರುವಾಗ ನೋಡಿ, ನಾವು ನರ್ಸಿಂಗಿಗೆ ಪ್ರಾಕ್ಟಿಕಲ್ ಮತ್ತು ಥಿಯರಿ ಕಲಿಸುವುದಂತೇಳಿ ಅಲ್ಲ, ಬೇರೆ ಇದರಲ್ಲಿ ಸಹ ನಾವು ಮುಂದುವರಿಸ್ತಾ ಇದ್ದೇವೆ. ಯಾಕಂದ್ರೆ ಸ್ಟೂಡೆಂಟ್ ನರ್ಸಸ್ ಅಸೋಸಿಯೇಷನ್ ಕಂಪಲ್ಸರಿ ಸ್ಟೂಡೆಂಟ್ಸ್ ಹ್ಯಾಸ್ ಟು ಜಾಯಿನ್ ಫಾರ್ ದ ಅಸೋಸಿಯೇಷನ್. ಅದರಿಂದ ತುಂಬಾ ಬೆನಿಫಿಟ್ಸ್ ಉಂಟು ಅವರಿಗೆ. ಕಲೀಲಿಕ್ಕೆ ಅವರಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಡೆಲ್ಲಿಯಿಂದ ಅಥವಾ ಬ್ಯಾಂಗ್ಳೂರಿಂದ, ಮತ್ತು ಸ್ಪೋರ್ಟ್ಸ್ ಇರ್ತದೆ ಅವುಗಳದ್ದೇ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಅಲ್ಲಿ ಇದು ಮಾಡಿದರೆ ಅವರಿಗೆ ಪುನಃ ಅಲ್ಲಿ ಸಹ ಬೆನಿಫಿಟ್ ಇದೆ. ಅದಾದ ನಂತರ NSS ಉಂಟು ನಮ್ಮದು ಕಾಲೇಜಿದ್ದು, ಕಾಲೇಜ್ ಮಕ್ಕಳಿಗೆ ಇದು. ಅದರಲ್ಲಿ ಯೂನಿವರ್ಸಿಟಿ ನಮಗೆ ಹಣ ಕಳಿಸ್ತಾ ಇದೆ, ನಾವು ಅದರಿಂದ ಪ್ರೋಗ್ರಾಮ್ ಅರೇಂಜ್ ಮಾಡಿ ಮಕ್ಕಳಿಗೆ ವೇರಿಯಸ್ ಆಕ್ಟಿವಿಟೀಸ್ ಅನ್ನು ಮಾಡಿಸ್ತೇವೆ. ಹಾಗೆ ಅದು ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅವರಿಗೆ. ಇದು ಹಾಸ್ಪಿಟಲ್ ಅಲ್ಲಿ ಅಲ್ಲ, ಕಾಲೇಜಲ್ಲಿ ಅಲ್ಲ, ಬೇರೆ ಹೊರಗೆ ಹೋಗಿ. ಮತ್ತು ನಮ್ದು ಸ್ಟೂಡೆಂಟ್ಸ್ ಕಲ್ತಾದ್ಮೇಲೆ ಅವರು ಹೊರಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಅದು ಎಲ್ಲ ಅಸೋಸಿಯೇಷನ್ ಉಂಟು, ಅಲ್ಯುಮಿನಿ ಅಸೋಸಿಯೇಷನ್ ಅಂತ. ಆ ಮಕ್ಕಳನ್ನ ನಾವೆಂತ ಮಾಡ್ತೇವೆ, ವರ್ಷಕ್ಕೆ 1 ಸಾರಿ, ಕೆಲವೊಮ್ಮೆ ವರ್ಷಕ್ಕೆ 2 ಸಾರಿ ಅವರನ್ನು ಕರೆಸ್ತೇವೆ. ಕರೆದು ಅವರು ಎಂತ ಮಾಡ್ತಾರೆ, ಹೊರಗೆ ಹೇಗೆ ಕೆಲಸ ಮಾಡ್ತಾರೆ, ಎಂತ ಆಪರ್ಚುನಿಟೀಸ್, ಅವರು ಹೇಗೆ ಅಲ್ಲಿ ಸೇರಿದ್ರು, ಅದು ನಾವು ನಮ್ಮ ಮಕ್ಕಳಿಗೆ ಅವರೇ ಹೇಳ್ತಾರೆ. ಮತ್ತೆ ಅವ್ರಿಗೆ ಎಂತಾದ್ರೂ ನಾವು ಟಾಕ್ ಅಥವಾ ಊಟ ಏನು ಇಟ್ಟು ಅವರಿಗೆ
ಪ್ರೋಗ್ರಾಮ್ ಮಾಡಿ ಅವರನ್ನು ಎಂಟರ್ಟೈನ್ ಮಾಡ್ತಾರೆ. ಸೊ ಅಲ್ಯೂಮಿನಿಯಂ ಅಸೋಸಿಯೇಷನ್ ಇಸ್ ವೆರಿ ಆಕ್ಟಿವ್. ಅದರಿಂದ ಇದು ಬಗ್ಗೆ ನಾವೊಬ್ಬ ಬಡ ವಿದ್ಯಾರ್ಥಿನಿಗೆ ಅವರ ಕೈಯಿಂದಲೇ ಆ ಹಣದಿಂದಲೇ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಸಹ ಉಂಟು, ಅದು ಅಲ್ಯೂಮಿನಿಯಂ ಅಸೋಸಿಯೇಷನ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಮತ್ತು ಯೂತ್ ರೆಡ್ ಕ್ರಾಸ್ ಅಂತ ನಾವು ಇನ್ನೊಂದು ಸ್ಟಾರ್ಟ್ ಮಾಡಿದ್ದೇವೆ. ಇದರಿಂದ ತುಂಬಾ ಫೆಸಿಲಿಟೀಸ್ ಉಂಟು. ಯೂನಿವರ್ಸಿಟಿ ಕೊಡ್ತದೆ, ಪ್ಲಸ್ ನಮ್ದು ಸಂಘದಿಂದಲೇ ನಾವು ಇದು ಮಾಡ್ತೇವೆ. ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಮ್ಗೆ ನಮ್ಮ ಕಾಲೇಜಲ್ಲಿ ಇದು ಟೆನ್ನಿಸ್, ಫುಟ್ಬಾಲ್, ಕ್ರಿಕೆಟ್ ಎಲ್ಲ ಕೋರ್ಟ್ಗಳು ನಮ್ಮಲ್ಲಿವೆ. ಸಂಜೆ ಮಕ್ಕಳು ಬಂದು ಅದು ಅಭ್ಯಾಸ ಮಾಡ್ಲಿಕ್ಕೆ ಸಹ ಅವರು PD ಇದ್ದಾರೆ ಒಬ್ಬರು ನಮಗೆ. ಅವರು ಯೂನಿವರ್ಸಿಟಿ ಲೆವೆಲ್ಗೆ ಕೊಂಡೋಗ್ತಾರೆ, ಸ್ಟೇಟ್ ಲೆವೆಲ್ಗೆ, ನ್ಯಾಷನಲ್, ಮತ್ತು ನಮಗೆ ಪ್ರೈಸಸ್ ತುಂಬಾ ಬರ್ತವೆ. ಈ ಭೂಟಾನ್ ಮಕ್ಕಳೆಲ್ಲ ಇದಾರೆ, ಆಲ್ ವೆರಿ ಸ್ಮಾರ್ಟ್ ನಮ್ದೆಲ್ಲ ಕಲಿಯೋ ಸ್ಪೋರ್ಟ್ಸ್ ಅಲ್ಲಿ. ಹಾಗೆ ಸ್ಪೋರ್ಟ್ಸ್ ಇಸ್ ಗಿವನ್ ವೆರಿ ಮಚ್ ಇಂಪಾರ್ಟೆನ್ಸ್ ಇನ್ ಮಂಗಳ. ಅಂದ್ರೆ ಸರ್ ಇದು ಕೋರ್ಟ್ ಎಲ್ಲ ಹಾಕಿ ಹೊಸತದ್ದು ಮಾಡಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಂಜೆ, ಮತ್ತು ಅವರನ್ನು ಹಾಸ್ಟೆಲಿಂದ ತರಲಿಕ್ಕೆ, ಹಾಸ್ಟೆಲ್ ಕೊಂಡೋಗ್ಲಿಕ್ಕೆ ಸಹ ರಾತ್ರಿ ಆದ್ರೂ ಬಿಡ್ತಾರೆ. ಹಾಗೆ ಬಸ್ಸಸ್ ಫೆಸಿಲಿಟೀಸ್ ಉಂಟು. ಮತ್ತು ಆನ್ಯುವಲ್ ಕಲ್ಚರಲ್ ಮೀಟ್, ನಾವು ಸ್ಪೋರ್ಟ್ಸ್ ಆದ ಮೇಲೆ 3 ದಿನ ಪುನಃ ಕಲ್ಚರಲ್ ಮೀಟ್ ಅಂತೇಳಿ ಇರ್ತೇವೆ. ಡ್ಯಾನ್ಸ್, ಸಿಂಗಿಂಗ್ ಮತ್ತು ವೇರಿಯಸ್ ಕಾಂಪಿಟೇಷನ್ಸ್ ಅಂತ ಇರ್ತೇವೆ. ಪ್ಲಸ್ ಗ್ರಾಜುಯೇಷನ್ ಸೆರೆಮನಿ ಎಂಡ್ ಆಫ್ ದ ಇಯರ್. ಆಲ್ ದ ಸ್ಟೂಡೆಂಟ್ಸ್ ಆರ್ ಔಟ್ ಗೋಯಿಂಗ್, ಗ್ರಾಜುಯೇಷನ್ ಸೆರೆಮನಿ ಅರೇಂಜ್ ಮಾಡಿ ಅವ್ರಿಗೆ ಗ್ರಾಜುಯೇಷನ್ ಕೊಟ್ಟು ಆ ದಿನ ಇದು ಮಾಡ್ತೇವೆ. ಹಾಗೆ ಇದೆಲ್ಲ ಇದು ಉಂಟು. ನಾಟ್ ಓನ್ಲಿ ನರ್ಸಿಂಗ್ ಅಂತೇಳಿ ಅಲ್ಲ, ಇದೆಲ್ಲ ಸ್ಪೋರ್ಟ್ಸ್ ಉಂಟು, NSS ಉಂಟು, SN ಸ್ಟೂಡೆಂಟ್. ಬೇರೆ ಎಲ್ಲ ಕಾಲೇಜ್ಗಳು ಅಷ್ಟು ಇರೋದಿಲ್ಲ. ಮತ್ತು ಸ್ಪೋರ್ಟ್ಸ್ ಜಾಸ್ತಿ ಮಾಹಿತಿ ಕೊಟ್ಟು, ಕಬಡ್ಡಿಗೆಲ್ಲ ನಮ್ಮ ಸ್ಟೂಡೆಂಟ್ಸ್ ಹುಷಾರಿದ್ದಾರೆ. ಅದರಲ್ಲಿ ಗೋಲ್ಡ್ ಮೆಡಲ್ ಯಾವಾಗ್ಲೂ ಉಂಟು ನಮಗೆ. ಮಂಗಳಕ್ಕೊಂದು ಫಿಕ್ಸ್ ಅದು ಸ್ಪೋರ್ಟ್ಸ್ ಅಲ್ಲಿ ಅಥವಾ ಎಕ್ಸ್ಟ್ರಾ. ಯಾಕಂದ್ರೆ ಸ್ಟೇಟ್ ಲೆವೆಲ್ ಅಂತೇಳಿ ನ್ಯಾಷನಲ್ ಯೂನಿವರ್ಸಿಟಿ ಲೆವೆಲ್ಗೆ ಸಹ ನಾವು ಕಳಿಸ್ತೇವೆ. ಒಳ್ಳೆ ಉತ್ತೇಜನ ಸ್ಪೋರ್ಟ್ಸ್ಗೆ ಕೂಡ ಸಂಸ್ಥೆಯಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಎಸ್, ಉದ್ಯೋಗ ಅವಕಾಶ ಅನ್ನುವಂಥದ್ದು ಅಂದ್ರೆ ಬಹುಶಃ ತಾವು ಹೇಳಿದ ಒಂದು ರೇಷಿಯೋ ಏನಿದೆ ಅದನ್ನ ಗಮನಿಸಿದ್ರೆ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಆದ್ರೆ ಉತ್ತಮ ಕಡೆಯಲ್ಲಿ ಒಂದು ಉದ್ಯೋಗ ಸಿಗಬೇಕು ಅನ್ನುವಂಥದ್ದು ಬಹಳಷ್ಟು ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಸೊ ಇದಕ್ಕೋಸ್ಕರ ಆಗ್ತಾ ಇರುವಂತಹ ಪ್ರಯತ್ನಗಳೆಲ್ಲ ಏನು, ಮತ್ತೆ ಹೇಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ? ನಾವು ನಮ್ಮ ನೋಡಿದ ಹಾಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಹೇಳುವುದು ತುಂಬಾ ಪ್ರಮುಖವಾಗಿರ್ತದೆ. ನಿಜ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ವೃತ್ತಿಪರವಾದಂತಹ ಒಂದು ತರಬೇತಿಗೆ ಅವರಿಗೆ ಏನು ಅದನ್ನ ತೆಗೆದುಕೊಳ್ಳುವಷ್ಟು ಅವರಲ್ಲಿ ಸಮಸ್ಯೆಗಳು ಆರ್ಥಿಕವಾಗಿ ನಾವು ನೋಡ್ಲಿಕ್ಕೆ ಹೋಗುದಿದ್ರೆ, ಮನಸ್ಸು ಇರಬಹುದು ಅಥವಾ ಅವರ ಹೆತ್ತವರಿಗೆ ಒಂದು ಅಭಿಪ್ರಾಯ ಇರಬಹುದು ಅವರು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ. ಆದ್ರೆ ಹೆಚ್ಚಿನ ಮಕ್ಕಳಲ್ಲಿ ನಾವು ನೋಡಿದಾಗ ಏನಾದ್ರು ನಮ್ಮ ಸಾಮಾಜಿಕ ಸ್ಥಿತಿಗತಿಯನ್ನು ನೋಡಿದಾಗ ಆರ್ಥಿಕ ಪರಿಸ್ಥಿತಿ ನಮ್ಮಲ್ಲಿ ಈ ಒಂದು ವ್ಯಾಸಂಗಕ್ಕೆ ನಮಗೆ ಮುಂದೆ ಹೋಗುವುದಕ್ಕೆ ಅಡ್ಡಿಯಾಗುವಂಥದ್ದು. ಇದಕ್ಕೆ ನಮ್ಮ ಮಂಗಳ ಸಮೂಹ ವಿದ್ಯಾಸಂಸ್ಥೆ ಇಲ್ಲಿ ಮುಖ್ಯವಾಗಿ ನಮ್ಮ ಸ್ಥಳೀಯ ಅಥವಾ ನಮ್ಮ ಸುತ್ತಮುತ್ತಲಿನಂತಹ ಎಲ್ಲ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳು ಈ ಒಂದು ವ್ಯಾಸಂಗವನ್ನು ಮಾಡಿ ತಮ್ಮದೇ ಆದಂತಹ ಒಂದು ವೃತ್ತಿಯನ್ನು ಅವರು ಆರಂಭಿಸಿ ಅವರದ್ದೇ ಆದಂತಹ ಒಂದು ದುಡಿಮೆಯನ್ನು ಅವರು ಗಳಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಅವರ ಹೈಸ್ಕೂಲ್ ಆಗಿರ್ಬೋದು ಅಥವಾ PUC ಲೆವೆಲ್ನಲ್ಲಿ ಅವರು ಸ್ಪೋರ್ಟ್ಸಿನಲ್ಲಿ ಏನಾದ್ರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ್ದು ಅವ್ರು ಏನಾದ್ರು ಪ್ರೈಸಸ್ ಅಥವಾ ಅದರಲ್ಲಿ ಏನಾದ್ರು ಅವರು ಬಹುಮಾನವನ್ನು ಗಳಿಸಿದ್ರೆ ಅಂತವರಿಗೆ ನಮ್ಮಲ್ಲಿ ಸ್ಪೋರ್ಟ್ಸ್ ಕೋಟ ಅಂತಿದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಅವರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಅವರನ್ನ ಅಡ್ಮಿಷನ್ ಇದರಲ್ಲಿ ಕ್ರೈಟೀರಿಯಾದಲ್ಲಿ ಇಟ್ಕೊಂಡಿದ್ದೇವೆ. ಅದೇ ರೀತಿ ಅವರು NSS ಅಥವಾ NCC, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಏನಾದ್ರು ಸಾಧನೆ ಅಚೀವ್ಮೆಂಟ್ಸ್ ಮಾಡಿದ್ರೆ ಅದನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಅದನ್ನ ನಾವು ಮಾಡ್ತೇವೆ. ಅದೇ ರೀತಿಯಲ್ಲಿ ನೀಡಿ ಸ್ಟೂಡೆಂಟ್ಸ್ ಅಂತ ಏನಾರಿದ್ರೆ ಅವರು ಸ್ವಲ್ಪ ಫಿಸಿಕಲಿ ಆಗಿ ಅರ್ಹತೆ ಅವರ ಹತ್ರ ಏನಾದ್ರು ಸ್ವಲ್ಪ ಕಡಿಮೆ ಇದ್ರೂ ಕೂಡ ಅವರಿಗೆ ಇಲ್ಲಿ ಫ್ರೀ ಎಜುಕೇಶನ್ಸ್ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅದೆಲ್ಲ ಇನ್ನು ಮೆರಿಟ್ ಕೋಟ ಕೂಡ ಇದೆ. ಅವರು PUC ಯಲ್ಲಿ ತೆಗೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ನಮ್ಮ ಆಡಳಿತ ವರ್ಗ ಅದರದಂತಹ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು 80-90% ಅಲ್ಲಿ ಶೇಕಡವಾರು ನೋಡಿಕೊಂಡು ಅದಕ್ಕೂ ಕೂಡ ನಮ್ಮಲ್ಲಿ ಮೆರಿಟ್ ಕೋಟ ಅಂತ ಹೇಳುವಂತ ವಿದ್ಯಾರ್ಥಿಗಳಿಗೆ ಅವರ ಶುಲ್ಕದಲ್ಲಿ ವಿನಾಯಿತಿ ಇರಬಹುದು, ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯವಸ್ಥೆಯಲ್ಲಿ ಅವರಿಗೆ ಫ್ರೀ ಆಗಿ ಎಜುಕೇಶನ್ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿಯಲ್ಲಿ ಅವರು ಪ್ರತಿಯೊಂದು ವರ್ಷದಲ್ಲಿ ಅವರು ತೆಗೆದುಕೊಂಡ ಅಂಕದ ಆಧಾರದ ಮೇಲೆ ಸ್ಕಾಲರ್ಶಿಪ್ ಅಂತ ಹೇಳುವಂಥದ್ದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವರು 60% 70, ಆಮೇಲೆ 70% 80, 80% 90% ಈ ರೀತಿ ನಾವು ವಿವಿಧ ವರ್ಗವನ್ನ ಮಾಡಿಕೊಂಡು ಆದಷ್ಟು ಸ್ವಲ್ಪ ಹೆಚ್ಚಿನ ಮಕ್ಕಳಿಗೆ ಇದರ ಒಂದು ವ್ಯವಸ್ಥೆ ಅವರಿಗೆ ಆಗ್ಲಿ ಅಂತ ಹೇಳುವ ನಿಟ್ಟಿನಲ್ಲಿ ಬರೀ ಏನು ಎಲ್ಲ 98 ಅಂತ ಅಂದಾಗ ಎಲ್ಲರೂ ಕೊಡುವವರು ಇರ್ತಾರೆ ಅಥವಾ ಕೊಡ್ಲಿಕ್ಕೆ ಅವಕಾಶ ಆಗ್ತದೆ. ನಮ್ಮಲ್ಲಿ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಯಾರು ಪ್ರಥಮ ಶ್ರೇಣಿ ಇರ್ಬೋದು ಅಥವಾ ಅದಕ್ಕಿಂತ ಕೆಳಗಿನ ಮಟ್ಟದ ಶ್ರೇಣಿ ಪಡೆದುಕೊಂಡಂತಹ ಅಂಕಗಳ ಮಕ್ಕಳಿಗೆ ಕೂಡ ಸ್ಕಾಲರ್ಶಿಪ್ನ ವ್ಯವಸ್ಥೆ ನಮ್ಮಲ್ಲಿ ಇದೆ. ಆ ಮುಖಾಂತರ ಅವರ ಎಜುಕೇಶನ್ ಸಂಬಂಧಪಟ್ಟಾಗೆ ಅದು ಬೆನಿಫಿಟ್ ಆಗ್ತದೆ. ಅದೇ ರೀತಿ ಇನ್ನು ಸರ್ಕಾರದಿಂದ ಸಿಕ್ಕತಕ್ಕಂಥ ಸ್ಕಾಲರ್ಶಿಪ್ಸ್ಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಜಿಗಳನ್ನು ಹಾಕುವಂಥದ್ದು, ಎಲ್ಲಿ ಹೋಗ್ಬೇಕು, ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಮಾರ್ಗದರ್ಶನವನ್ನ ನಮ್ಮಲ್ಲಿ
ಅದಕ್ಕೆ ಸಂಬಂಧಪಟ್ಟ ಕಮಿಟಿಯವರು ನಮ್ಮಲ್ಲಿ ಇದ್ದಾರೆ, ಎಕ್ಸ್ಪರ್ಟ್ಗಳು ಅಥವಾ ಅನುಭವಿಗಳು. ಅದನ್ನು ಅವರಿಗೆ ನಾವು ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ. ಯಾಕೆ ನಮ್ಮ ಮಂಗಳ ಸಮೂಹ ಸಂಸ್ಥೆಯನ್ನೇ ನೀವು ಹೇಳಿದ ಹಾಗೆ ವಿಶೇಷತೆಗಳೇನು ಅಂತ ಹೇಳುವುದರ ವಿಷಯಕ್ಕೆ ನಾನು ಇದನ್ನ ಹೇಳ್ತಾ ಇರುವಂತದ್ದು. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ನಮ್ಮಿಂದ ಆಗುವಂತದಲ್ಲ, ಈ ರೀತಿಯಾಗಿ ಒಂದು ವೃತ್ತಿಪರ ಕೋರ್ಸ್ ಅನ್ನು ನಮಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜೀವನದಲ್ಲಿ ಅಂತ ಅಂದುಕೊಳ್ಳುವಂತ ಅಗತ್ಯತೆ ಇಲ್ಲ. ಸೊ ಒಂದು ಅವಕಾಶ ಇದೆ, ನಮ್ಮ ಪಕ್ಕದಲ್ಲಿ ಇದೆ. ಹಾಗಾಗಿ ಸ್ಥಳೀಯವಾಗಿ ನಾನು ನಮ್ಮ ಇಲ್ಲಿಯ ಮಂಗಳೂರು ಅಥವಾ ಮಂಗಳೂರಿನ ಸುತ್ತಮುತ್ತಲಿನ ನಾನು ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಮಾಹಿತಿ ನಿಮ್ಮ ಚಾನೆಲ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡೋದೇನೆಂದ್ರೆ, ಸಾಕಷ್ಟು ಇವಾಗ ಒಂದು 10-15 ವರ್ಷದ ಹಿಂದಿನ ನಮ್ಮ ಅನುಭವವನ್ನು ನೋಡುದಿದ್ರೆ ಈಗ ಸಾಕಷ್ಟು ಸರ್ಕಾರಗಳು ಇರ್ಬೋದು ಅಥವಾ ಆಡಳಿತ ಮಂಡಳಿ ಇರ್ಬೋದು, ಪ್ರತಿಯೊಂದು ಹಂತದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಸ್ಕಾಲರ್ಶಿಪ್ ಕೊಡುವಂತಹ ವ್ಯವಸ್ಥೆ ಪ್ರತಿಯೊಂದು ಹಂತದಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೆ. ಅದೇ ರೀತಿಯಲ್ಲಿ ವಸತಿ ವ್ಯವಸ್ಥೆಯದ್ದು ಕೂಡ ಹಾಗೇನೆ ಗವರ್ಮೆಂಟ್ ರೀತಿಯಲ್ಲಿ ಇರತಕ್ಕಂಥ ವಸತಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅವರಿಗೆ ಮಾರ್ಗದರ್ಶನವನ್ನು ಕೂಡ ನಮ್ಮ ವಿದ್ಯಾಸಂಸ್ಥೆ ಕೊಡ್ತಾ ಇದೆ. ಮತ್ತೆ ಇನ್ನು ಯಾರಿಗೆ ಅವರಿಗೆ ಆರ್ಥಿಕವಾಗಿ ಅವರಿಗೆ ಹಿಂದುಳಿದಿರಿದ್ರು ಕೂಡ ಕೆಲವೊಂದು ವಿಷಯದಲ್ಲಿ ಅವರಿಗೆ ಕ್ರೈಟೀರಿಯಾ ಅಥವಾ ಒಂದು ಅರ್ಹತೆಗಳು ಇಲ್ಲದಿದ್ದಾಗ ಅವರಿಗೆ ವಿದ್ಯಾಭ್ಯಾಸ ಸಾಲ ತಗೊಳ್ಳಿಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವಿದ್ಯಾಸಂಸ್ಥೆಯಿಂದ ಕೂಡ ಅವರಿಗೆ ಸಪೋರ್ಟ್ ಅನ್ನು ನಾವು ಅವರಿಗೆ ಮಾಡ್ತಾ ಇದ್ದೇವೆ. ಇನ್ನು ಇದೇ ರೀತಿಯಲ್ಲಿ ಅವರು ಟ್ರೈನಿಂಗ್ ಅನ್ನು ಮುಗಿಸುವ ಹಂತದಲ್ಲಿ ಅವರದೇನು 3 ವರ್ಷ ಅಥವಾ 4 ವರ್ಷದ ಕೋರ್ಸ್ ಅನ್ನು ಮುಗಿಸಿದ ತಕ್ಷಣ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅನ್ನುವಂತಹ ಒಂದು ಜಾಬ್ ಆಪರ್ಚುನಿಟಿ, ಅವರಿಗೆ ವಿದ್ಯಾಭ್ಯಾಸ ಮುಗಿಸಿದ ಕೂಡಲೇ ನಾವು ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿಯಲ್ಲಿ ನಾವು ಹೋಗಿ ನಾವು ಉದ್ಯೋಗವನ್ನು ನಾವು ಪಡಿಬೇಕು ಅನ್ನುವ ಬಗ್ಗೆ ಅವರಿಗೆ ಒಂದು ಏನು ಅವರಲ್ಲಿ ಕೆಲವೊಂದು ಮಾನಸಿಕವಾಗಿ ಕೆಲವೊಂದು ಅವರಿಗೆ ಹೆದರಿಕೆಗಳಿರ್ತದೆ ಅಥವಾ ಎಲ್ಲಿ ಹೋಗ್ಬೇಕು ಅನ್ನೋ ಬಗ್ಗೆ ಅವರಿಗೆ ಮಾಹಿತಿ ಇರುವುದಿಲ್ಲ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ಏನಂದ್ರೆ ಪ್ರತಿ ವರ್ಷ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳಿಕೊಂಡು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಪ್ತಾಹ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾರ್ಗದರ್ಶನವನ್ನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತೇವೆ. ಅದರ ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯ ಇರ್ಬೋದು, ರಾಜ್ಯದ ಹೊರಗಿನ ರಾಜ್ಯದಲ್ಲಿ ಇರ್ಬೋದು, ಅದೇ ರೀತಿ ವಿದೇಶಕ್ಕೆ ಕೂಡ ನಮ್ಮಲ್ಲಿ ಹೋಗಿದ್ದಾರೆ ಕ್ಯಾಂಪಸ್ ಸೆಲೆಕ್ಷನ್ ಇದರ ಮುಖಾಂತರ. ಸೊ ಈ ರೀತಿಯಲ್ಲಿ ನಮ್ಮ ಸಮೂಹ ಸಂಸ್ಥೆ ಈ ಎಲ್ಲ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಪ್ಲಸ್ ಅವರಿಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಯನ್ನು ಸಹಕಾರವನ್ನು ಕೊಡ್ತಾ ಇದೆ. ಎಸ್, ಈಗ ಫೈನಲ್ ಆಗಿ ಈಗ ಕೊನೆಯದಾಗಿ ಅಡ್ಮಿಷನ್ ಆಗೋದಿದ್ರೆ ಯಾವ ತರ ಬರಬೇಕು ಸ್ಟೂಡೆಂಟ್ಸ್, ಹೇಗೆ ಅಡ್ಮಿಷನ್ ಮಾಡಿಕೊಳ್ಬೇಕು ನಮ್ಮ ಕಾಲೇಜಿಗೆ ಅನ್ನುವಂಥದ್ದು? ನಮ್ಮಲ್ಲಿ ಅಡ್ಮಿಷನ್ ಆಫೀಸರ್ಸ್ ಅಂತ ಇದ್ದಾರೆ. ಎಸ್, ನಾವೀಗ ಫೋನ್ ಬಂದರೆ ಅಥವಾ ಬಂದರೆ ನಾವು ಅವರ ಅಡ್ಮಿಷನ್ ಆಫೀಸರ್ ಫೋನ್ ನಂಬರ್ ಅಥವಾ ಅವರನ್ನು ಭೇಟಿ ಮಾಡಲಿಕ್ಕೆ ಹೇಳ್ತೇವೆ. ಅವ್ರು ಮತ್ತು ಏನೆಲ್ಲ ಅದಕ್ಕೆ ಅಡ್ಮಿಷನ್ಗೆ ಬೇಕಂತ ಅವರು ಹೇಳಿಕೊಡ್ತಾರೆ. ಹಾಗೆ ನಾವು ಅದರ ಪ್ರಕಾರ ನಾವು ಅಡ್ಮಿಷನ್ಸ್ ಫಾರ್ವರ್ಡ್ ಮಾಡ್ತೇವೆ. ಎಸ್, ಕೊನೆಯದಾಗಿ ಏನು ಹೇಳ್ತೇವೆ? ಪ್ರಮುಖವಾಗಿ ನಾವು ಹೇಳುವಂಥದ್ದು ಇಲ್ಲಿ ಇದು ವೃತ್ತಿ ಮಾತ್ರ ಅಲ್ಲ, ಒಂದು ಸೇವಾ ಮನೋಭಾವನೆಯನ್ನ ಹೊಂದಿರತಕ್ಕಂತಹ ಒಂದು ಏನು ವ್ಯಾಸಂಗ, ಅದೇ ರೀತಿ ನಾವು ಕೆಲಸವನ್ನು ಕೂಡ ಇಲ್ಲಿ ನಿರ್ವಹಿಸುವಂಥದ್ದು. ಪ್ರತಿಯೊಬ್ಬರು ಮನುಷ್ಯ ಏನಂತ ಹೇಳಿದರೆ ನಾವು ನಮ್ಮಿಂದ ಆದಂತಹ ಸಹಾಯವನ್ನು ನಾವು ಇನ್ನೊಬ್ಬರಿಗೆ ಮಾಡಬೇಕಾದ್ದು, ಅದು ಮಾನವ ಸಹಜ ಧರ್ಮ. ಸೊ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅನ್ನೋದಕ್ಕಂತ ಹಿರಿಯರ ಏನೋ ಒಂದು ವಾಕ್ಯ ಇದೆ. ಅದನ್ನ ಸಾಕಾರಗೊಳಿಸ್ಲಿಕ್ಕೆ ನಮ್ಮ ಜೀವನದಲ್ಲಿ ಈ ಒಂದು ವೃತ್ತಿ ಅಥವಾ ಈ ಒಂದು ವ್ಯಾಸಂಗ ಮಾಡಿದ್ರೆ ಅದು ನಮ್ಮಿಂದ ಸಾಧ್ಯ ಇದೆ. ಇದು ಕೇವಲ ನಮಗೊಂದು ಉದ್ಯೋಗ ಮಾತ್ರ ಸಿಗ್ತದೆ ಅಥವಾ ಒಂದು ವೃತ್ತಿ ಅಥವಾ ಒಂದು ಸಂಬಳಕ್ಕಾಗಿ ನಾವು ದುಡಿಯುವಂತಹ ಅಲ್ಲ. ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಮನಸ್ಸಿಗೂ ಅದೇ ರೀತಿಯಲ್ಲಿ ನಮ್ಮಿಂದ ಆದಂಥ ಸಹಾಯವನ್ನು ಮಾಡಲಿಕ್ಕೆ ಒಂದು ವಿಪುಲವಾದಂಥ ಅವಕಾಶ ಇರತಕ್ಕಂತಹ ಒಂದು ವೃತ್ತಿ ಇದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಈಗ ನಮ್ಮ ಸಂಸ್ಥೆಯಲ್ಲಿ ನಾವು ಕೊಡ್ತಾ ಇರುವಂಥದ್ದು. ಆದ ಕಾರಣ ಈ ಒಂದು ಇಷ್ಟೊಂದು ಮಹತ್ವ ಉಳ್ಳಂತಹ ಒಂದು ಸೇವಾ ಮನೋಭಾವದ ಈ ಕೋರ್ಸನ್ನು ಮಾಡೋದ್ರಿಂದ ಸೊ ನಾವು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ಏನು ನಮ್ಮ ಕೆಲವೊಂದು ಆಲೋಚನೆಗಳಿದೆ ಅಥವಾ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಈ ಮುಖಾಂತರ ನಮಗೆ ಅದನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮ ಅವಕಾಶ ಇದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ, ಸಮಗ್ರವಾದ ಮಾಹಿತಿಯನ್ನು ಈ ಮೂಲಕ ಕೊಟ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೈನ್. ಎಸ್, ಇದು ಈ ಹೊತ್ತಿನ ವಿಶೇಷ. ಮುಂದಿನ ವಿಶೇಷ ಕಾರ್ಯಕ್ರಮದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.